ಆಹ್ಲಾದದಾಯಕವಾಗಿರೋಕ್ಕೆ ಸಾಧ್ಯ. ಶಾಲೆಗಳಲ್ಲಿ ಇಷ್ಟು ಖುಷಿಯಿಂದ ನಗುತ್ತಾರೆ ಅಂತಲೇ ನಾನು ನೋಡಿರಲಿಲ್ಲ. 40 ವರ್ಷ ಮಾಸ್ಟರ್ ಮಾಡಿದ್ದೆ. ನಗು ಮಕ್ಕಳೆಲ್ಲ ಶಾಲೆಯಿಂದ ಹೊರಗಿರ್ತಾರೆ ಅಂತಲೇ ಅಂದ್ಕೊಂಡಿದ್ದೆ. ಆದರೆ ಒಂದು ವಾರ ಆಯಿತು ಇಲ್ಲಿ ಬಂದು ನೋಡಿದರೆ ಮಕ್ಕಳೆಲ್ಲ ನಗ್ತಾ ಇದ್ದಾರೆ ಶಾಲೆಯಲ್ಲಿ. ಹಾಗಾಗಿ ಶಾಲೆ ಹೋಗುವಾಗ ಒಂದು ಸ್ವಲ್ಪ ಡೌಟ್ ಬರುತ್ತೆ. ಸೊ ಚಂದದ ಶಾಲೆಯಲ್ಲಿ ಕಲಿತಾ ಇದ್ದೀರಿ ಮತ್ತು ನೀವೆಲ್ಲ ಇರೋದ್ರಿಂದ ಈ ಶಾಲೆ ತುಂಬ ಚೆಂದ ಆಗಿದೆ. ಹಾಗಾಗಿ ನಾನು ನಿಮಗೆ ಈ ನೆಲಕ್ಕೆ, ಈ ಪರಿಸರಕ್ಕೆ ಮೊದಲು ಅಭಿನಂದನೆಯನ್ನು ಸಲ್ಲಿಸ್ತೇನೆ. ತುಂಬ ಮಕ್ಕಳಿದೆ, ಹೆಚ್ಚು ಜನ ಮಕ್ಕಳಿರೋದ್ರಿಂದ ನಾನು ಭಾಷಣ ಮಾಡಲ್ಲ, ಒಂದು 2 ಕಥೆ ಹೇಳ್ಬೇಕು. ಆಗ್ಬೋದಾ? ಹಾಂ, ಖುಷಿ ಅಲ್ಲ? ಈ ಮೈಸೂರಿನಲ್ಲಿ ಒಂದು ಶಿಕ್ಷಣ ಸಂಸ್ಥೆ ಇದೆ. ಶಿಕ್ಷಣ ಸಂಸ್ಥೆ ಅಂದರೆ ಶಿಕ್ಷಕರ ತರಬೇತಿ ಸಂಸ್ಥೆ, ಶಾರದಾ ವಿಲಾಸ ಶಿಕ್ಷಣ ತರಬೇತಿ ಸಂಸ್ಥೆ. ಹೈಸ್ಕೂಲ್ ಮೇಷ್ಟ್ರುಗಳನ್ನೆಲ್ಲ ತಯಾರು ಮಾಡುವಂಥ ಒಂದು ಸಂಸ್ಥೆ. ಆ ಶಿಕ್ಷಣ ಸಂಸ್ಥೆ ಒಂದು ಪುಸ್ತಕವನ್ನು ಬಿಡುಗಡೆ ಮಾಡಿದೆ. ಆ ಪುಸ್ತಕದ ಹೆಸರೇನು ಗೊತ್ತುಂಟಾ? ಅಕ್ಷರಸ್ಥರಿಗೆ ಅನಕ್ಷರಸ್ಥರ ಕರೆ. ಅಕ್ಷರಸ್ಥರಿಗೆ ಉಪದೇಶ ಮಾಡ್ತಾ ಇರೋರು ಯಾರು? ಅನಕ್ಷರಸ್ಥ. ಉಲ್ಟಾ ಕೇಸ್. ನಾವು ಅನಕ್ಷರಸ್ಥರಿಗೆ ಅಕ್ಷರಸ್ಥರು ಉಪದೇಶ ಮಾಡ್ತಾರೆ ಅಂತ ಅಂದ್ಕೊಂಡಿದ್ವಿ. ಸರಿಯಾಗಿ ಉಲ್ಟಾಗಿರೋ ಒಂದು ಪುಸ್ತಕವನ್ನು ಪ್ರಿಂಟ್ ಮಾಡಿದ್ರು. ಭಾಳ ಚೆಂದ ಪುಸ್ತಕ, ಪುಟಾಣಿ ಪುಸ್ತಕ. ಅದರಲ್ಲಿ ಅನಕ್ಷರಸ್ಥ ಹೇಳ್ತಾನೆ, ಲೋ ಅಕ್ಷರಸ್ಥ, ನೀನೇನು ಹಾಳೆಯ ಮೇಲೆ ಪೆನ್ ತಗೊಂಡು ಕೊರಿದೀಯ, ಅದಕ್ಕಿಂತ ಚಂದ ಅಕ್ಷರವನ್ನು ನಾನು ನೇಗಿಲ ಮುಂದ ನೆಲದ ಮೇಲೆ ಕೊರಿತೀನಿ. ಓದೋದು ಬರೀ ಚಿಹ್ನೆಗಳನ್ನು ಮಾತ್ರ ನೀವು. ಆದರೆ ತಾಯಿ ತನ್ನ ಮಗುವಿನ ಮುಖವನ್ನು ಓದಲಿಕ್ಕೆ ಬರ್ತಾಳೆ, ರೈತ ಆಕಾಶವನ್ನು ಓದಲಿಕ್ಕೆ ಸಾಧ್ಯ ಇದೆ. ಹಾಗಾಗಿ ಎಷ್ಟೋ ಅಹಂಕಾರ ಪಡಬೇಡ ಅಂತ ಬಹಳ ಚಂದ ಮಾಡಿ ಹಾಕೊಂಡು ಉಗಿತಾನೆ ಅಂದರೆ ಅಕ್ಷರಸ್ಥರಾದ ನಾವೆಲ್ಲ ಬೈಬಲ್ ಮುಟ್ಕೊಂಡು ನೋಡುವಾಗ ಎಬ್ಬಲ್ಲ. ಅಂಥದ್ದೊಂದು ಚಂದದ ಬೈಗುಳದ ಪುಸ್ತಕವನ್ನು ಪ್ರಿಂಟ್ ಮಾಡಿದ್ಯಾರು? ಶಿಕ್ಷಕರ ತರಬೇತಿ ನೀಡುವ ಸಂಸ್ಥೆ. ಯಾಕೆ ಅವರನ್ನು ಪ್ರಿಂಟ್ ಮಾಡೋ ಪರಿಸ್ಥಿತಿ ಬಂತು? ಇರಲಿ, ಇನ್ನೊಂದು ಸಣ್ಣ ಕಥೆ. ಒಂದು ದೊಡ್ಡ ಆಲದ ಮರದ ಕೆಳಗಡೆ ಒಬ್ಬನ ಅನಕ್ಷರಸ್ಥ ಓದದೇ ಇರೋ ಕಾಲ ಹಾಕೊಂಡು ಮಲ್ಕೊಂಡಿದ್ದ. ನಮ್ಮನ್ನ ಒಬ್ಬ ಓದೋರು ದಾರಿಗೆ ಬರ್ತಾ ಇದ್ದ. ಬಂದವನೇ ಅವನು ನೋಡಿ, ಏನ ಕಾಲ ಹಾಕೊಂಡು ಮಲ್ಕೊಂಡಿದೀಯಾ ಅಂತ. ನಾವು ಮಲ್ಕೊಂಡಿದ್ದವನು ಹೇಳಿದ, ಏನ್ ಮಾಡ್ಬೇಕಿತ್ತು? ಶಾಲೆಗೆ ಹೋಗ್ತಿದ್ದೀಯ? ಇವನು ಹೇಳ, ನೀ ಶಾಲೆಗೆ ಹೋಗ್ತಿದ್ಯಾ? ಹೌದು. ಯಾಕೆ ಹೋಗ್ತಿದ್ಯಾ? ಈಗ ಎಲ್ಲರೂ ದಾರಿ ಮೇಲೆ ಬರ್ತಾ ಇರುವಾಗ ನಿಮ್ಮನ್ನು ಬಿಡಿ, ನಿಮ್ಮನ್ನು ಯಾರು ಕೇಳಲ್ಲ. ಯಾಕಂದ್ರೆ ಅಪ್ಪ ಅಮ್ಮ ಹೋಮ್ ಅಂತಾರೆ. ಸ್ವಲ್ಪ ಕಾಲೇಜ್ ಯಾರು ನಟ್ಟು ಹೇಳಿದ್ರು, ಯಾಕೆ ನೀವು ಓದ್ತಾ ಇದೆಯಾ ಕೇಳಿದ್ರೆ ನಮ್ಮ ಹತ್ರ ಆನ್ಸರ್ ಇದೆ, ಓದೋದಂತ ಸಿಗ್ತದೆ. ಓದಿದ್ರು ನೌಕರಿ ಸಿಗುತ್ತೆ, ಅದಕ್ಕಾಗಿ ಓದ್ತಿದ್ದೀನಿ ಅಂತ. ಅನಕ್ಷರಸ್ಥ ಇದೊಂದು ಪ್ರಶ್ನೆ ಮಾಡೋಕೆ ಶುರು ಮಾಡಬೇಡ. ನೀವು ಓದ್ತಾ ಇದೆಯಲ್ವಾ, ಯಾಕೆ ಓದಿದೆಯಾ? ಓದಿದ್ರು ನೌಕರಿ ಸಿಗತ್ತಪ್ಪ, ಅದಕ್ಕಾಗಿ ಓದ್ತೀನಿ. ಆಯ್ತು, ನೌಕರಿ ಸಿಕ್ಕಿದ ಮೇಲೆ ಮಾಡೋಲ್ಲ. ಒಳ್ಳೆ ಕಥೆ ಆಯ್ತು. ನೌಕರಿ ಸಿಕ್ಕಿದ ಮೇಲೆ ಮದುವೆ ಆಗಿದೆ. ಆಯ್ತು, ಮದುವೆ ಆದ್ಮೇಲೆ ಏನು ಮಾಡೋದು? ಮದುವೆ ಆದ್ಮೇಲೆ ಮಕ್ಕಳಾಗ್ತವೆ. ಮಕ್ಕಳನ್ನ ಏನು ಮಾಡ್ತೀಯ? ಮಕ್ಕಳನ್ನ ಓದಿಸ್ತೀನಿ. ಆಮೇಲೆ ಏನು ಮಾಡ್ತೀನಿ? ಒಳ್ಳೆ ಕಥೆ. ರಿಟೈರ್ ಆಗತ್ತಾ? ದೇಶಕ್ಕೆ ಹಣ ಬರುತ್ತಾ? ಅದನ್ನು ಬ್ಯಾಂಕಲ್ಲಿ ಇಟ್ಕೊತೀನ, ಅದರಿಂದ ನನಗೆ ಬಡ್ಡಿ ಬರುತ್ತಾ? ಮನೆ ಒಳಗಡೆ ಆರಾಮ ಕಾಲ ಕೂತ್ಕೊಳ್ತೀನಿ ಅಂತ. ಇವ್ರು ಹೇಳಿದ್ರೆ ನಾ ಮಾಡ್ತಿರೋದೇನು?
ಇನ್ನೊಂದು ಘಟನೆ, ಐನ್ಸ್ಟೀನ್ ಹೆಸರು ಕೇಳಿದ್ದೀರಲ್ಲ ನೀವು? ಐನ್ಸ್ಟೀನ್ ಸ್ಕೂಲಿಗೆ ಹೋದಾಗ ಅವನ ಮೇಷ್ಟ್ರು ಸ್ಪೇನ್ ಜೊತೆಗೆ ಪೋರ್ಚುಗೀಸರು ಎಷ್ಟನೇ ಇಸ್ವಿಯಲ್ಲಿ ಯುದ್ಧ ಮಾಡಿದ್ರು ಹೇಳು. ನನಗೆ ಗೊತ್ತಿಲ್ಲ ಅಂತ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಮಾಡುವ ಅಲ್ಲ, ಬೇಕಾದ ಪುಸ್ತಕ ನೋಡಿ ಹೇಳ್ತೀನಿ ಅಂತ ಅದ್ರಲ್ಲಿ ಬರ್ಕೊಂಡಿದೆ ಎಷ್ಟನೇ ಇಸ್ವಿ ಯುದ್ಧ ಮಾಡಿದ್ರು. ಇದು ನೀನು ಕಟ್ಪಾಟ ಮಾಡಬೇಕು. ಇಲ್ಲ ಇಲ್ಲ, ನನಗೆ ಕಟ್ಪಾಟ ಮಾಡೋಕ್ಕೆ ಇಷ್ಟ ಇಲ್ಲ. ಎಂತಕ್ಕೆ ಎಷ್ಟೊತ್ತಿಗೆ ಪುಸ್ತಕ ನೋಡಿದ್ರೆ ಗೊತ್ತಾಗತ್ತಲ್ಲ ಎಷ್ಟನೇ ಇಸ್ವಿ ಎಷ್ಟನೇ ಇಸ್ವಿಯಲ್ಲಿ ಯುದ್ಧ ಮಾಡಿದ್ರು. ಹಾಗಿದ್ರೆ ನೀನು ಯಾಕೆ ಬರೋದು ಶಾಲೆಗೆ? ಒಬ್ಬ ಮನುಷ್ಯ ಇನ್ನೊಬ್ಬ ಮನುಷ್ಯನ ಮೇಲೆ ಯಾಕೆ ಯುದ್ಧ ಮಾಡೋ ಪರಿಸ್ಥಿತಿ ಬರುತ್ತೆ ಅದ್ರ ಬಂದು ನನ್ನ ಚಿಂತೆ ಇದೆ. ಅದನ್ನು ಕಲಿಯೋದಕ್ಕೆ ಬರ್ತಿದ್ದೀನಿ ನಾ ಶಾಲೆ. ಎಷ್ಟನೇ ಇಸ್ವಿ ಯುದ್ಧ ಮಾಡಿದ್ರು ಅನ್ನೋದು ನನಗೆ ಆಸಕ್ತಿ ಇಲ್ಲ. ಸೊ ಈ ಮೂರು ಬೇರೆ ಬೇರೆ ಕಾಲದ ಬೇರೆ ಬೇರೆ ಪುಟ್ಟ ಘಟನೆಗಳಿವೆ. ಏನು ಹೇಳ್ತಾ ಇದೆ ನಮಗೆ? ನಾವೆಲ್ಲ ಇಷ್ಟೆಲ್ಲ ವರ್ಷ ಶಿಕ್ಷಣವನ್ನು ನಂಬಿಕೊಂಡು ಅಕ್ಷರ ಅಂದರೆ ಅಕ್ಷರ ನಾಶ ಇಲ್ಲದ್ದು ಅಂತ ತಿಳ್ಕೊಂಡು ಇದ್ರ ಜೊತೆಗೆ ಬದುಕೊಂಡು ನಮಗೆ ಇದಕ್ಕಿದ್ದಲ್ಲೇ ಒಂದ್ಸರಿ ನಮ್ಮನ್ನು ಅಲ್ಲಾಡಿಸುವ ಹಾಗೆ ಇವರು ಯಾಕೆ ಮಾಡ್ತಾ ಇದೆ? ಇವರೆಲ್ಲರೂ ಇಂಥದ್ದೊಂದು ಘಟನೆಯನ್ನು ನಮ್ಮ ಮುಂದೆ ಇರಿಸೋದ್ರ ಮೂಲಕ ನಾವು ಏನನ್ನು ಹೇಳಬೇಕು ಅಂತ ಇಚ್ಛೆ ಪಡ್ತಿದ್ದಾರೆ. ಯಾಕೆ ಓದ್ತಿದ್ದೀವಿ ನಾವು? ಮಾಹಿತಿಯೇ ಓದುವುದಾದರೆ ಅದು ಈಗ ಆಲ್ರೆಡಿ ಎಲ್ಲರಲ್ಲಿ ಇದೆ, ನಿಮ್ಮ ಮೊಬೈಲಲ್ಲಿ ಇದೆ. ಹಾಗಾದರೆ ಶಾಲೆಗೆ ಬಂದು ಓದಬೇಕಾದ ಅಗತ್ಯ ಇದೆ. ಇಂಥ 100 ಪ್ರಶ್ನೆಗಳಿದಾವಲ್ಲ, ಈ ಪ್ರಶ್ನೆಗಳನ್ನು ಮೈ ಮೇಲೆ ಹಾಕಿಕೊಂಡ್ರೆ ಮಾಹಿತಿ ಅನ್ನೋದು ಕಲಿಕೆ ಅಲ್ಲ, ಅದರ ಆಚೆ ಯಾವುದೋ ಅನುಭವ ಅಂತಿದೆ, ಆ ಅನುಭವ ಅನ್ನೋದು ಕಲಿಕೆ ಅಂತ ಗೊತ್ತಾಗಕ್ಕೆ ಶುರುವಾಗುತ್ತೆ. ನಾವು ನಮಗೆ ಇರುವ ಯಾವುದೋ ಸಾಮಾಜಿಕ ಜವಾಬ್ದಾರಿಯ ಕಾರಣಕ್ಕೆ ಅಕ್ಷರವನ್ನು ಕಲಿತಾ ಇರ್ತೇವೆ. ಇಲ್ಲಾಂದ್ರೆ ಅಲ್ಲಿ ಕಾಲ ಕಳೆದಿದ್ರಲ್ಲ ಅವನು ಗ್ರೇಟ್ ಆಗ್ತಾನೆ. ಏನು ಪ್ರಾಬ್ಲಮ್ ಆಗುತ್ತೆ? ಕೇವಲ ಹಣಗಳಿಕೆಯೇ ಎಜುಕೇಶನ್ ಅಂತ ಆದರೆ ನಮಗೆ ಗೊತ್ತು, ಚೆನ್ನಾಗಿ ಓದಿದವರೆಲ್ಲ ಸಣ್ಣ ಸಣ್ಣವರು ಇರ್ತಾರೆ, ಫೇಲ್ ಆದವರೆಲ್ಲ ಬಂಡವಾಳ ಹಾಕಿ ವ್ಯಾಪಾರ ಮಾಡಿ ಒಳ್ಳೆ ಸಿಗೋಕ್ಕಾಗಿದೆ ಅಲ್ವಾ? ಸೊ ಅದು ಹಣಗಳಿಕೆ ಅಲ್ಲ, ಅದಲ್ಲ, ಇನ್ನೇನೋ ಏನದು. ಯಾವಾಗ ಈ ಹುಡುಕಾಟದಲ್ಲಿ ನಾವು ತೊಗೊಳ್ತೀವೋ ಆಗ ನಮಗೆ ನಿಜವಾದ ಕಲಿಕೆ ಅಂದರೆ ಏನು ಅಂತ ಗೊತ್ತಾಗುತ್ತೆ. ಇಷ್ಟೆಲ್ಲ ಚಟುವಟಿಕೆಯ ಆಧಾರ ಇಟ್ಕೊಂಡು ಏನನ್ನು ಹುಡುಕ್ತಾ ಇದ್ದೀವಿ ನಾವು ಅಂದರೆ ಈ ಲೋಕ ನಮ್ಮ ಗ್ರಹಿಕೆಗೆ ದಕ್ಕುವ ಬಗೆ ಯಾವುದು, ನಮ್ಮ ಕಣ್ಣು ನೋಡುವ ಅದರ ಕಾಣಿಕೆ ಯಾವುದು, ಯಾವುದನ್ನು ನಾವು ಆಘ್ರಾಣಿಸಿಕೊಳ್ಳಬೇಕು, ಯಾವುದನ್ನು ಕೇಳಿಸಿಕೊಳ್ಳಬೇಕು, ಯಾವುದನ್ನು ಮುಟ್ಟಬರಬೇಕು. ಈ ಪಂಚೇಂದ್ರಿಯ ಮೂಲಕವಾಗಿ ಯಾವ ಅನುಭವವನ್ನು ಪಡ್ಕೊತಿದ್ದೇವೆ, ಈ ಅನುಭವಗಳನ್ನು ಸಾಂದ್ರೀಕರಿಸುವಂಥ ಪ್ರಯತ್ನ ಆಗದೇ ಇದ್ದರೆ ನಮ್ಮ ಓದು ಪೂರ್ತಿ ನಿರರ್ಥಕ ಅನ್ನೋದನ್ನು ಈಗಾಗಲೇ ನಾನು ಆಗಲೇ ಹೇಳಿದ ಪುಸ್ತಕವೋ ಘಟನೆಗಳು ನಮಗೆ ಹೇಳ್ತಾ ಬರ್ತಾ ಇದ್ದಾವೆ. ಪರ್ಯಾಯವಾಗಿ ನಿಜವಾದ ಕಲಿಕೆ ಹೇಗೆ ಇರಬೇಕು ಅನ್ನೋದು ಅನೇಕ ಕಾಲದಿಂದ ನಮ್ಮಲ್ಲಿ ಚರ್ಚೆ ನಡೆದಿದೆ. ಯಾರು ಹೊಸತಲ್ಲ ಇದು ನಾವು ಮಾಡಿರೋದು. ಉದಾಹರಣೆಗೆ ಸುಮಾರು 2000 ವರ್ಷದ ಹಿಂದೆ ನಮ್ಮ ದೇಶದಲ್ಲಿ ಒಂದು ಪುಸ್ತಕ ರೆಡಿಯಾಗಿದೆ. ಅದಕ್ಕೆ ನಾಟ್ಯಶಾಸ್ತ್ರ ಅಂತ ಹೆಸರು. 2000 ವರ್ಷದಿಂದ ಓದಿದ ಪುಸ್ತಕ. ಈಗ ನಾವೇನು ಹೇಳ್ತೀವಿ, ಚಟುವಟಿಕೆಗಳ ಆಧಾರದಲ್ಲಿ, ಪಂಚೇಂದ್ರಿಯಗಳ ಆಧಾರದಲ್ಲಿ, ಅನುಭವಗಳ ಆಧಾರದಲ್ಲಿ ಕಲಿಕೆ ಆಗಬೇಕು ಅಂತ. ಅಂಥದ್ದೊಂದು ಕಥೆಯನ್ನ ನಾಟ್ಯಶಾಸ್ತ್ರ ಹೇಳುತ್ತೆ. ನಾಟಕ ಯಾಕೆ ಹುಟ್ಟುವಂತು ಅನ್ನೋದಕ್ಕೆ ಸಂಬಂಧಪಟ್ಟಂತ ಮೊದಲ ಕಥೆ ಅದಕ್ಕೆ ಬರುತ್ತೆ. ಅದರಲ್ಲಿ ಏನಾಗುತ್ತೆ ಅಂದ್ರೆ ಎಲ್ಲರೂ ಸೇರಿ ಊರವರೆಲ್ಲ ಬ್ರಹ್ಮನ ಹತ್ರ ಒಂದು ಅಪ್ಲಿಕೇಶನ್ ಕಳಿಸ್ತಾರೆ. ಬ್ರಹ್ಮ ಏನು ಪ್ರಾಬ್ಲಮ್ ಆಗಿದೆ ಅಂದರೆ ಹೇಳುವುದು ಒಂದು ಮಾಡುವುದು ಒಂದು ಆಗಿದೆ. ನಮ್ಮ ನುಡಿ ಮತ್ತು ನಡೆ ಎರಡರಲ್ಲೂ ಭೇದ ಇದೆ. ಇದು ಎರಡನ್ನೂ ಒಂದು ಮಾಡುವಂಥ ಏನಾದರೂ ಒಂದು ಚಟುವಟಿಕೆಯನ್ನು ನಾವು ಕೊಡಬೇಕು ಅಂತ ಹೇಳಿ ಭೂಲೋಕದವರೆಲ್ಲರೂ ಒಕ್ಕೊರಲಿನಿಂದ ವಿನಂತಿ ಮಾಡ್ಕೊತಾರೆ.
ಆಗ ಬ್ರಹ್ಮ ಕ್ರೀಡನೀಯಕ ಅನ್ನುವಂಥ ಒಂದು ಆಟಗಳ ವಸ್ತುವನ್ನು ಕೊಡ್ತಾನೆ. ಭರತವನ್ನು ಕೊಡ್ತಾನೆ, ಡೆವಲಪ್ ಮಾಡ್ತಾ ಇದ್ದಾನೆ. ಬಹಳ ಇಂಪಾರ್ಟೆಂಟ್ ಇದು. ಕ್ರೀಡನೀಯಕ ಅಂದರೆ ಎಂಥದ್ದು ಅಂದರೆ ಆನಂದ ಮತ್ತು ಅರಿವು ಎರಡು ಜಾಯಿಂಟ್ ಆದಂಥ ಶಬ್ದ. ಆನಂದ ಇರಬೇಕು, ಸಂತೋಷ ಇರಬೇಕು, ಮತ್ತೇನಿರಬೇಕು, ಅರಿವು ಇರಬೇಕು. ಇದು ಎರಡು ಸೇರಿದ್ರೆ ಕ್ರೀಡನೀಯಕ ಆಗುತ್ತೆ, ಎರಡು ಸೇರಿದ್ರೆ ನಾಟಕ ಆಗುತ್ತೆ. ನಾವು ಮನರಂಜನೆಗೆ ಸಂಬಂಧಪಟ್ಟಂತೆ, ಆನಂದಕ್ಕೆ ಸಂಬಂಧಪಟ್ಟಂತ ಏಜೆನ್ಸಿಯನ್ನು ಬೇರೆ ಮಾಡ್ಕೊಂಡಿದ್ದೀವಿ. ಟಿವಿ ಕೊಟ್ಟಿದ್ದೀವಿ, ಸಿನಿಮಾ ಕೊಟ್ಟಿದ್ದೀವಿ, ಕಂಪನಿ ನಾಟಕ ಕೊಟ್ಟಿದ್ದೀವಿ. ಅರಿವಿಗೆ ಸಂಬಂಧಪಟ್ಟ ಏಜೆನ್ಸಿಯನ್ನೆಲ್ಲ ಈಗ ಶಾಲೆ ಇಟ್ಟಿದ್ದೀವಿ. ಎರಡರ ಮಧ್ಯ ದೀರ್ಘಾಗಬೇಕು, ಅದೇ ಬೇರೆ ಇದೇ ಬೇರೆ. ಯಾವಾಗ ಆನಂದ ಮತ್ತು ಅರಿವು ಒಟ್ಟಿಗೆ ಸೇರ್ತದೋ ಆಗ ನಿಜವಾದಂತಹ ಕಲಿಕೆ ಶುರುವಾಗುತ್ತೆ. ಅಂತ ನಾಟಕ ಅಂದ್ರೇ ಇಂಥದೊಂದು ಕಲಿಕೆ ಅಂತ 2000 ವರ್ಷದ ಹಿಂದೆ ನಾಟ್ಯಶಾಸ್ತ್ರ ಹೇಳುತ್ತೆ. ಅದನ್ನು ನಮ್ಮಲ್ಲಿ ಇತ್ತು, ನಾವು ಅದನ್ನು ಗಮನಿಸಿಲ್ಲ, ಬೇರೆ ಬೇರೆ ಮಾಡ್ಕೊಂಡಿದ್ದೀವಿ. ಎಷ್ಟು ಮಟ್ಟಿಗೆ ಬೇರೆ ಮಾಡ್ಕೊಂಡಿದ್ದೀವಿ ಅಂದರೆ ಗಿಡಕ್ಕೆ ನಮಗೆ ದೊಡ್ಡ ಪ್ರಾಕ್ಟೀಸ್. ಅದು ಹೇಗಾಗಿದೆ ಅಂದರೆ ನಮ್ಮ ಶಾಲೆಗಳಲ್ಲಿ ನಾವು 7 ಪೀರಿಯಡ್ ಇದ್ದರೆ 6 ಪೀರಿಯಡನ್ನು ಬುದ್ಧಿಗೆ, 1 ಪೀರಿಯಡ್ ದೇಹಕ್ಕೆ ಕೊಡ್ತೀವಿ. ಯಾಕೆಂದರೆ ದೇಹವನ್ನು ಉಪಯೋಗಿಸಿ ಯಾವುದು ಮಾಡ್ತೀವೋ ಅದು ಅಷ್ಟು ಇಂಪಾರ್ಟೆಂಟ್ ಅಲ್ಲ ಅಲ್ವಾ? ಈ ವ್ಯವಸ್ಥೆ ಹಾಗೆ. ಅದಕ್ಕೇನೆ ಪೀರಿಯಡ್ಗೆ 10ನೇ ಕ್ಲಾಸ್ನಲ್ಲಿ ಮಾರ್ಕ್ಸೇ ಇರುತ್ತೆ. ಕೊನೆಗೆ ಈ ಅರ್ಧವಾರ್ಷಿಕ ಪರೀಕ್ಷೆ ಮುಗಿದ ಮೇಲಂತೂ ಸೈನ್ಸ್ನವರು ಮ್ಯಾಥ್ಸ್ನವರು ಪಿ ಮಾಡಿಬಿಟ್ರೆ ತಗೋಬೋದು ಅಲ್ವಾ? ಸೊ ದೇಹ ಅನ್ನೋದು ಇಂಪಾರ್ಟೆಂಟ್ ಅಲ್ಲ, ಇದು ಮಾತ್ರ ಇಂಪಾರ್ಟೆಂಟ್. ಇದು ನಮ್ಗೆ ಗೊತ್ತಿಲ್ಲದೇನೆ 20-30 ವರ್ಷ ಪ್ರಾಕ್ಟೀಸ್ ಆಗಿ 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 ಹೊರಗಡೆ ಬರೋದಕ್ಕೆ ನಾವು ಸೊಸೈಟಿಯಲ್ಲಿ ಒಂದು ದೊಡ್ಡ ಡಿಸ್ಕ್ರಿಮಿನೇಷನ್ ಅನ್ನು ಆರಂಭ ಮಾಡಿರ್ತೀವಿ. ಎಂಥ ದೊಡ್ಡ ಡಿಸ್ಕ್ರಿಮಿನೇಷನ್ ಅಂದರೆ ಯಾರು ತಲೆ ಉಪಯೋಗಿಸಿ ಕೆಲಸ ಮಾಡ್ತಾರೋ ಅವರಿಗೆ ಜಾಸ್ತಿ ಸ್ಯಾಲರಿ, ಯಾರು ದೇವರು ಉಪಯೋಗಿಸಿ ಕೆಲಸ ಮಾಡ್ತಾರೋ ಅವರಿಗೆ ಕಡಿಮೆ ಸ್ಯಾಲರಿ ಕೊಡ್ತಾರೆ. ಇದು ನಮಗೆ ಗೊತ್ತಿಲ್ಲದೇ ನಾವೇ ಆಚರಿಸ್ತಾ ಇರುವಂತಹ ಒಂದು ದೊಡ್ಡ ಡಿಸ್ಕ್ರಿಮಿನೇಷನ್. ಇದನ್ನು ನಾವು ಪ್ರಾಕ್ಟೀಸ್ ಮಾಡಿದ್ದೇವೆ ಕೇಳಿದ್ರೆ ಶಾಲೆಗಳು ಎಜುಕೇಶನ್ ಅಂದರೆ ಯಾವ ಎಜುಕೇಶನ್ ಅರಿವಿನ ಮೂಲ ಆಗಬೇಕು ಅಂತ ಹೇಳ್ತೀವೋ, ಯಾವ ಎಜುಕೇಶನ್ ನಮಗೆ ಬಿಡುಗಡೆಯನ್ನು ಕೊಡಬೇಕು ಅಂತ ಹೇಳ್ತೀವೋ, ಯಾವ ಎಜುಕೇಶನ್ ಸಮಾನತೆಯನ್ನು ಸೆಕ್ಯುಲಾರಿಟಿಯನ್ನು ಕಲಿಸ್ಕೊಡ್ಬೇಕು ಅಂತ ಹೇಳ್ತೀವೋ, ಅದೇ ಎಜುಕೇಶನ್ ಸಂಸ್ಥೆಯನ್ನು ಬಳಸ್ಕೊಂಡೇ ನಾವು ಈ ಪ್ರಾಬ್ಲಮ್ ಅನ್ನು ಕ್ರಿಯೇಟ್ ಮಾಡ್ತಿದ್ದೀವಿ. ಯಾಕೆ ನಾವು ಗೊತ್ತಿಲ್ಲ. ಚಟುವಟಿಕೆಯ ಆಧಾರದಲ್ಲಿ ಅಥವಾ ಕಲೆಯ ಆಧಾರದಲ್ಲಿ ಒಂದು ಕಲಿಕೆ ಆದರೆ ಅದು ಮೊದಲು ದೇಹದಿಂದ ಆರಂಭ ಆಗುತ್ತೆ, ತಲೆಯಿಂದ ಅಲ್ಲ. ನೀವು ಯಕ್ಷಗಾನ ಕಲಿಯೋದು ಕೇಳಿ ಬೇಕಾಗುತ್ತೆ. ಯಕ್ಷಗಾನ ಕಲಿಯೋದು ಎಂಥದ್ದು? ಏನು ಕಲಿಸ್ತಾರೆ? ಫಸ್ಟ್ ಹೆಜ್ಜೆ ಅಲ್ವಾ? ಹೆಜ್ಜೆ ಹಾಕಲು ಕಲಿಸ್ತಾರೆ. ಕಾಲು ಮಾತಾಡಿದ ಮೇಲೆ ಕೊನೆಗೆ ಬುದ್ಧಿ ಅದನ್ನು ಹೊರಗೆ ಹಾಕಬೇಕು. ಪ್ರಯಾಣವಿಲ್ಲ, ಕಾಲಿನಿಂದ ತಲೆಯ ಕಡೆ. ತಲೆಯ ಗುಣ ಅದು ನಿಮ್ಮ ದೇಹದ ಮೂಲಕವಾಗಿ ಬುದ್ಧಿಯ ಕಡೆಗೆ ಪಯಣಿಸುತ್ತದೆ. ಇದನ್ನು ನಾವು ಒಂದ್ಸರಿ ಪ್ರಾಕ್ಟೀಸ್ ಮಾಡಿದರೆ ನಮ್ಮದೇ ಆದಂಥ ಟೆಕ್ಸ್ಟ್ನಲ್ಲಿ, ನಮ್ಮದೇ ಆದಂಥ ವಾತಾವರಣದಲ್ಲಿ ನಾವೆಲ್ಲ ಬಿಟ್ಟು ಓಡಾಡೋಕ್ಕಾಗಲ್ಲ. ಇದೇ ಇರಬೇಕು, ಇದು ಜಯಿಸಬೇಕು. ಆಗ ನಾವು ಯಾವುದು ನಮ್ಮಲ್ಲಿ ಡಿಸ್ಕ್ರಿಮಿನೇಷನ್ ಅನ್ನು ಉಂಟು ಮಾಡಿದ್ದೀರೋ ಅದನ್ನು ಗುಣ ಸಮೇತ ಕಿತ್ತಾಕೋದಕ್ಕೆ ಇಲ್ಲಿಯೇ ಇದ್ದು ಪ್ರಯೋಗ ಮಾಡೋದಕ್ಕೆ ಸಾಧ್ಯ ಇದೆ. ಅಂತ ಪ್ರಯೋಗವನ್ನು ಯಾರು ಮಾಡಿದಾರೋ ಅವರೆಲ್ಲರೂ ಅದ್ಭುತ ಯಶಸ್ಸನ್ನು ಗಳಿಸಿದ್ದಾರೆ. ನಾನು ಒಂದೇ ಉದಾಹರಣೆ ಹೇಳ್ತೇನೆ. ನೀವು ರವೀಂದ್ರನಾಥ್ ಟ್ಯಾಗೋರ್ ಹೆಸರು ಕೇಳಿದ್ದೀರಲ್ವಾ? ರವೀಂದ್ರನಾಥ್ ಟ್ಯಾಗೋರ್ ಹೆಸರು ಮನೆ ಪಕ್ಷ ರಾಷ್ಟ್ರಗೀತೆ ಹೇಳುವಾಗ ಕೇಳಿರ್ತೀವಿ ನಾವು. ರವೀಂದ್ರನಾಥ್ ಟ್ಯಾಗೋರ್ ಅಂಥದ್ದೊಂದು ಸ್ಕೂಲ್ ಮಾಡಿದ್ರು, ಶಾಂತಿನಿಕೇತನ ಅಂತ. ಆರ್ಟ್ ಮತ್ತೆ ಫಿಲಾಸಫಿ ಎರಡನ್ನೂ ಒಟ್ಟಿಗೆ ಬೆಸೆಯುವ ಒಂದು ದೊಡ್ಡ ಸ್ಕೂಲ್. ಇವತ್ತು ನೋಡಿ, ಜಗತ್ ಪ್ರಸಿದ್ಧರಾದಂತಹ ಭಾರತೀಯರು ಯಾರ್ಯಾರಿದ್ದಾರೋ ಅವರೆಲ್ಲರೂ ಶಾಂತಿನಿಕೇತನ. ಜಗತ್ತಿನ ಬಹಳ ಪ್ರಸಿದ್ಧ ಆರ್ಥಿಕ ತಜ್ಞ ಅಮಾತ್ಯ ಸೇನ್ ಶಾಂತಿನಿಕೇತನ. ನಮ್ಮ ದೇಶದ ಅತ್ಯಂತ ಪ್ರತಿಷ್ಠಿತ ಬಹಳ ಮುಖ್ಯ ಬರಹಗಾರ್ತಿ
ಜನಾಂಗ, ದೇಸಿ ಇವುಗಳನ್ನೆಲ್ಲ ಹೇಗೆ ಸಾಹಿತ್ಯದಲ್ಲಿ ತರಬೇಕು ಅಂತ ನಮಗೆ ಹೇಳಿಕೊಟ್ಟವರು ಮಹಾಶ್ವೇತಾದೇವಿ. ಅವರು ಶಾಂತಿನಿಕೇತನದ ವಿದ್ಯಾರ್ಥಿ. ಅಷ್ಟೇ ಅಲ್ಲ, ಜಗತ್ತಿನಲ್ಲಿಯೇ ಭಾರತದ ಸಿನಿಮಾಕ್ಕೆ ಒಂದು ದೊಡ್ಡ ಘನತೆಯನ್ನು ತಂದುಕೊಟ್ಟಂತಹ ಸತ್ಯಜಿತ್ ರಾಯ್ ಫಿಲ್ಮ್ ಡೈರೆಕ್ಟರ್, ಅವರು ಶಾಂತಿನಿಕೇತನದವರು. ನೋಡಿ, ಶಿಕ್ಷಣ, ಸಾಹಿತ್ಯ, ಸಿನಿಮಾ, ಈ ಎಲ್ಲ ಬೇರೆ ಬೇರೆ ಕ್ಷೇತ್ರಗಳಲ್ಲಿ ಇಷ್ಟಿಷ್ಟು ಅದ್ಭುತವಾದಂಥ ಜನ ಅಲ್ಲಿಂದಲೇ ಹೇಗೆ ಬಂದಿದೆ ಅಂತಂದ್ರೆ, ಒಂದು ಲೋಕಗ್ರಹಿಕೆಯನ್ನು ಕಟ್ಟಿಕೊಡೋಕೆ ಸಾಧ್ಯ ಆಗಿತ್ತು ಆ ಸ್ಕೂಲಿಗೆ. ಆ ಕಾರಣಕ್ಕೆ ಅಂದರೆ ನಮ್ಮ ಕಲಿಗೆ ಮೇಡಮ್ ಮಾತಾಡ್ತಾ ಹೇಳಿದ್ರು ಒಂದು ಚಂದದ ಪದ ಸಮಗ್ರ. ನಾವೆಲ್ಲವೂ ಪೃಥಕ್ಕರಿಸಿ ನೋಡೋದು ಪ್ರಾಕ್ಟೀಸ್ ಆಗಿದೆ. ಪೀಸ್ 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 ಮಾಡಿ ನೋಡೋದು. ಈ ಪೀಸ್ ಪೀಸ್ ಮಾಡಿ ನೋಡುವಾಗ ನಮಗೆ ಒಂದು ಇಡಿಯಲಾದಂಥ ಜ್ಞಾನ ಒಳಗಡೆ ದಕ್ಕದೇ ಇಲ್ಲ. ಅದು ಒಟ್ಟಿಗೆ ಇದ್ದಾಗ ಮಾತ್ರ ಬೇಕಾದ್ರೆ ಒಂದು ಇಂಟ್ರೆಸ್ಟಿಂಗ್ ಆದಂಥ ಘಟನೆ ನಡೀತು. ಈ ನಮ್ಮದೆಲ್ಲ ತರತರಾಂತರದಿಂದ ಜೇನುತುಪ್ಪವನ್ನು ಬಳಸ್ತಿದ್ರಲ್ವಾ, ನಮ್ಮಲ್ಲಿ ಪಾಶ್ಚಾತ್ಯ ದೃಷ್ಟಿಕೋನ ಹೇಗೆ ಅಂದರೆ ಅದನ್ನು ಒಡೆದು ನೋಡೋದು, ಪೃಥಕ್ಕರಿಸಿ ನೋಡೋದು. ಜೇನುತುಪ್ಪವನ್ನು ಟೆಸ್ಟಿಗೆ ಕೊಟ್ಟರು. ಜೇನುತುಪ್ಪವನ್ನು ಅಲ್ಲಿ ಪೃಥಕ್ಕರಿಸಲಾಯಿತು. ಪೀಸ್ ಪೀಸ್ ಮಾಡಿ 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 ಕೊನೆಗೆ ಸಿಕ್ಕಿದ್ದು ಸಕ್ಕರೆ ಒತ್ತಡ. ಆದ್ದರಿಂದ ಅಲ್ಲಿಯ ಸಂಶೋಧನೆ ಹೇಳಿದ್ದು ಜೇನುತುಪ್ಪ ಇಸಿಕೊಂಡು ಸಕ್ಕರೆ. ಯಾಕೆ ನಾವು ನಮ್ಮ ಮುಂದಿನ ಎರಡು ಒಂದೇ ಅಲ್ಲ. ಈ ಎಲ್ಲ ಘಟಕಗಳು ಒಟ್ಟಿಗೆ ಸೇರಿದ್ರೆ ಜೇನುತುಪ್ಪ ಆಗುತ್ತೆ. ನೀವು ಪೃಥಕ್ಕರಿಸಿದ್ರೆ ಬರೀ ಸಕ್ಕರೆ ಹೊಡೆಯುತ್ತೆ. ಇದು ನೋಡುವ ಒಂದು ಕ್ರಮ. ಇದು ಅಂತ ಕ್ರಮವನ್ನು ಈ ಸಮಗ್ರದಂತಹ ನನಸು ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ ಅಂತ ನಾವು ನಮಗೆ ಗೊತ್ತಿರೋ ಹಾಗೆ ಕಲಿಸ್ಕೊಡೋದೆ ಪೇರೆಂಟ್ಸ್ ಇದ್ದಿದ್ದೀನಿ ನಮ್ಮಲ್ಲಿ. ಅದಕ್ಕಾಗಿ ನಾನು ಹೇಳ್ತಿದ್ದೀನಿ, ನಮಗೆ ಎಲ್ಲರಿಗೂ ಎಲ್ಲ ವ್ಯಕ್ತಿ ವಿಕಸನ ಶಿಬಿರದಲ್ಲಿ ಎಲ್ಲರಿಗೂ ಹೇಳೋದು ಸ್ಪರ್ಧಾತ್ಮಕ ಯುಗ. ಈ ಸ್ಪರ್ಧೆಯಲ್ಲಿ ಮುಂದುವರಬೇಕು, ಗೆಲ್ಲಬೇಕು ಅಂತ. ನಮ್ಮ ಜೊತೆಗಿದ್ದಾರಲ್ಲ, ಜೊತೆಗಿರುವ ಒಡನಾಡಿಗಳನ್ನ ಶತ್ರುವನ್ನಾಗಿ ನೋಡು ಅಂದರೆ ಹೇಳ್ಕೊಡೋದು. ಸ್ಪರ್ಧಾ ಜಗತ್ತನ್ನು ಅರ್ಥ ಇರ್ತದೆ. ಸ್ಪರ್ಧೆಯಲ್ಲಿ ಫಸ್ಟ್ ಯಾರು ಹೋಗ್ಬೇಕು? ನನ್ನ ಮಗ ಅಂದ್ರೆ ಏನು ಮಾಡಬೇಕು? ಪಕ್ಕದ ಮನೆಯವರು ಸೋಲ್ಬೇಕು ಅಲ್ವಾ? ಇಲ್ಲಿ ನನ್ನ ಮಗ ಗೆಲ್ಲಬೇಕು. ಸೊ ಸ್ಪರ್ಧಾ ಜಗತ್ತು ಅಂತ ಹೇಳ್ತಾನೆ ನಮ್ಮ ಜೊತೆಗಿರುವ ಸಂಗಾತಿಗಳನ್ನ, ನಮ್ಮ ವೈರಿಗಳು ಅಂತ ಬಿಂಬಿಸುವ ಒಂದು ವಿಚಿತ್ರವಾದ ಮಾರ್ಕೆಟ್ ನಮ್ಮ ಸುತ್ತಮುತ್ತಲಿದೆ. ಈ ಮಾರ್ಕೆಟಿನ ವಿರುದ್ಧವಾಗಿ ಬದುಕನ್ನು ಹೇಳ್ಕೊಡೋದಕ್ಕಿರೋದು ಆರ್ಟ್ ಮಾತ್ರ. ಯಾಕೆಂದ್ರೆ ಕಲೆಯ ಒಳಗಡೆ ಯಾರೇ ಒಬ್ಬರಿಗೆಲ್ಲ ಸಾಧ್ಯವೇ ಇಲ್ಲ. ಈಗ ನಾಟಕ ಮಾಡೋದಕ್ಕೆ ಬರ್ತಾರೆ ಮೇಷ್ಟ್ರುಗಳು, ನೀವು ಚಾನ್ಸ್ ಕೊಡಿ. ನೀವು ಮಕ್ಕಳೆಲ್ಲ ನಾಟಕ ಮಾಡಿದ್ರೆ ಮೇಷ್ಟ್ರು ನೋಡ್ತಿದ್ರಲ್ವಾ? ಇವತ್ತು ಮೇಷ್ಟ್ರು ನಾಟಕ ಮಾಡ್ತಾರೆ, ನೀವು ನೋಡ್ತಿದ್ದೀರಿ. ಎಷ್ಟೆಷ್ಟು ಮಿಸ್ಟೇಕ್ ಮಾಡ್ತಾರೆ ಅನ್ನೋದಾಗ್ತದೆ, ಭಯಂಕರ ಮಜಾ ಆಗ್ತದೆ ಅಲ್ವಾ? ಸೊ ಒಂದು ನಾಟಕ ಮಾಡಬೇಕು ಅಂತಂದ್ರೆ ಆ ನಾಟಕದಲ್ಲಿ ಅದಕ್ಕೆ ಸಂಬಂಧಪಟ್ಟಂತ ಎಲ್ಲರೂ ಇಂಪಾರ್ಟೆಂಟ್ ಆಗ್ಬಿಟ್ಟಿರ್ತಾರೆ. ಅವ್ರು ಎಲ್ಲರೂ ಸೇರ್ಕೋಬೇಕು. ಇಷ್ಟ ಇದೆಯೋ ಇಲ್ವೋ ಕೇಳುವಾಗಿಲ್ಲ. ನನಗೆ ಸ್ವಲ್ಪ ಇವ್ರು ಕಂಡ್ರೆ ಆಗಲ್ಲ ಅಂತಿದ್ರು ಕೈ ಹಿಡಿಬೇಕು, ದೋಸ್ತಿ ಮಾಡ್ಕೋಬೇಕು. ಬೇಕಾದ ಹೋಟೆಲ್ಗೆ ಎಲ್ಲರ ಮನೆಯಿಂದ ನಂಬ್ಕೋಬೇಕು ಅಲ್ವಾ? ಇಷ್ಟು ಜನ ಸೇರಿನೂ ಒಂದು ಫಸ್ಟ್ ನಂಬರ್ ಸೆಕೆಂಡ್ ನಂಬರ್ ಇದೆ. ಸೊ ಒಟ್ಟಿಗೆ ಬದುಕುವ ಅನಿವಾರ್ಯತೆಯನ್ನ ಆರ್ಟ್ ಕಲಿಸ್ಕೊಳ್ಳೋದು. ಇವತ್ತು ನಮಗೆಲ್ಲ ಗೊತ್ತಿರೋ ಹಾಗೆ ಹೆಚ್ಚಿನ ಜನ ಸಿಂಗಲ್ ಚೈಲ್ಡ್ ಮಕ್ಕಳು ಅಲ್ವಾ? ಒಬ್ಬೊಬ್ಬರೇ ಮಕ್ಕಳು ನಮಗೆ. ಹಾಗಾಗಿ ನಮ್ಮ ವಸ್ತುವನ್ನ ಪಕ್ಕದಲ್ಲಿ ಇವ್ರು ಯಾರಾದ್ರೂ ಹುಟ್ಟಿದ್ರೆ ಸಿಟ್ಟು ಬರ್ತದೆ. ಕಲೆಯಲ್ಲಿ ಮಾತ್ರ ನಾನು ಒಬ್ಬನೇ ಅಲ್ಲ, ಎಲ್ಲರೂ ಸೇರಿ ಬದುಕಬೇಕು ಒಂದು ಅನಿವಾರ್ಯತೆಯನ್ನು ಹೇಳ್ತಾರೆ. ನೀವು ಜಗಳ ಮಾಡಿದ್ರೆ ಒಟ್ಟಿಗೆ ಹಿಡಿಯೋದು ಚಾನ್ಸ್, ಬೇರೆ ಚಾನ್ಸೇ ಇಲ್ಲ. ಇಂಥ ಹಲವಾರು ವಿಧದ ಬೇರೆ ಬೇರೆ ಬಿಕ್ಕಟ್ಟುಗಳಿಗೆ ಆರ್ಟ್ ಒಂದು ಪರಿಹಾರ ಆಗುತ್ತೆ. ಆದರೆ ಅದನ್ನು ತುಂಬ ಎಚ್ಚರಿಕೆಯಿಂದ ಬಳಸಿದಾಗ, ನೀವು ಅದನ್ನು ಬರೀ ಮನರಂಜನೆಗೆ ಬಳಸಿದರೆ ಆಗ ಅದು ಲೋಲೂಪ ಆಗುತ್ತೆ. ನೀವು ಅದನ್ನು ದೂರ ಇಟ್ಟರೆ ಶಾಲೆಯಲ್ಲಿ ಶುಷ್ಕ ಆಗ್ತದೆ. ಸೊ ಈ ಶುಷ್ಕತೆ ಲೋಲೂಪತೆಯ ಮಧ್ಯ ಅದನ್ನು ಬ್ಯಾಲೆನ್ಸ್ ಆಗಿ ಇಟ್ಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದಿದೆಯಲ್ಲ, ಅದು ತುಂಬ ಕಷ್ಟದ ಕೆಲಸ. ಅಂತ ಕಷ್ಟದ ಕೆಲಸವನ್ನು ನಿಮ್ಮ ಸಂಸ್ಥೆ ಮಾಡ್ತಿದೆ. ಈ ಥರ ವಿಚಾರ ಮಾಡೋರು ಮಾಡ್ತಿದ್ದಾರೆ. ನಿಜವಾಗಿ ತುಂಬ ಕಷ್ಟದ ಕೆಲಸ. ಯಾಕೆಂತಂದರೆ
ಇದಕ್ಕೆ ಸಪೋರ್ಟ್ ಇಲ್ಲ, ಎಲ್ಲರೂ ಒಪ್ಸೋದು ಕಷ್ಟ ಇದೆ. ಪ್ರವಾಹದ ವಿರುದ್ಧ ಈಜೋದಕ್ಕೆ ಜೀವಂತ ಮೀನಿಗೆ ಮಾತ್ರ ಸಾಧ್ಯ. ಪ್ರವಾಹದ ಜೊತೆಗೆ ಸತ್ತು ಮೀನು ಅಂತಹ ಪ್ರವಾಹದ ವಿರುದ್ಧ ಈಜೋದಕ್ಕೆ ಇಂತಹ ಶಿಕ್ಷಣ ಸಂಸ್ಥೆಗಳು ಮನಸ್ಸು ಮಾಡಿದೆಯಲ್ಲ, ಅದು ನಮ್ಮಂಥ ಅನೇಕ ಶಿಕ್ಷಣ ಮತ್ತು ಕಲೆಯನ್ನು ಪ್ರೀತಿಸುವವರಿಗೆ ಬಹಳ ಅಪ್ಯಾಯಮಾನವಾದ ಸಂಗತಿಯಾಗಿದೆ. ಮತ್ತು ಇದರಲ್ಲಿ ತೊಡಗಿಸಿಕೊಳ್ಳುವುದಕ್ಕೆ ಎಂಥ ರೀತಿಯ ತಾದಾತ್ಮ್ಯತೆ ಬೇಕಾಗುತ್ತೆ ಅಂತಂದರೆ ಇದು ಅಷ್ಟು ಸುಲಭದ ಕೆಲಸ ಅಲ್ಲ ಅನ್ನೋದನ್ನು ಒಂದು ಸಣ್ಣ ಎಕ್ಸಾಂಪಲ್ ಹೇಳಿ ನಾನು ಮಾತನ್ನು ಮುಗಿಸ್ತೇನೆ. ಇದನ್ನು ಬರೀ ಮಾಹಿತಿಯಾಗಿ ತಿಳ್ಕೊಂಡ್ರೆ ಆಗಲ್ಲ. ಏನಾಗುತ್ತೆ, ಒಬ್ಬ ರಾಜ, ಅವನ ಹತ್ರ ಒಬ್ಬ ಪೇಂಟರ್ ಇದ್ದ, ಅವನ ಆಸ್ಥಾನದಲ್ಲಿ. ಅವನು ಜೈನ ಫಿಲಾಸಫಿಯನ್ನು ಓದ್ತಾ ಇರುವ, ಅಭ್ಯಾಸ ಮಾಡ್ತಾ ಇರುವ ಪೇಂಟರ್. ರಾಜ ಅವನನ್ನು ಕರೆದು ಹೇಳ್ತಾನೆ, ನೋಡಯ್ಯ, ಒಂದು ಬಿದಿರು ಮಳೆಯನ್ನು ಚಿತ್ರಿಸಬೇಕು, ಬಿದಿರು ಮಳೆಯ ಪೇಂಟಿಂಗ್ ಅನ್ನು ಮಾಡಬೇಕು. ಆಗ ಅವನು ಹೇಳಿದ, ಬಿದಿರು ಮಳೆ ಆಯ್ತು, ಒಂದು 2 ವರ್ಷ ಬೇಕು. ರಾಜ ಯಾವ ಒಂದು ಬಿದಿರು ಮಳೆ ಬಿಡಿಸೋದಕ್ಕೆ 2 ವರ್ಷ ಬೇಕು, ಅರ್ಧ ಗಂಟೆ ಸಾಕು, ಯಾರು ಬೇಕು ಬಿಡಿಸೋದಕ್ಕೆ. ಆಗ ಅವನು ಹೇಳಿದ, ಹಾಗಲ್ಲ, ಬಿದಿರು ಮಳೆ ಬಿಡಿಸೋದಕ್ಕೆ ನನಗೆ ಅರ್ಧ ಗಂಟೆ ಸಾಕು, ಆದರೆ ಬಿಡಿಸೋದಕ್ಕೆ ಮೊದಲು ನಾನು ಬಿದಿರಾಗಬೇಕಲ್ಲ, ನಾನು ಬಿದಿರಾಗಿ ಒಂದು ಬೆಳೆಯ ಜೊತೆಗೆ ಇರಬೇಕಲ್ಲ, ಸಮೂಹದ ಜೊತೆಗೆ. ಗಾಳಿ ಬೀಸಿದಾಗ ಒಂದು ಬಿದಿರು ಇನ್ನೊಂದು ಬಿದಿರಿಗೆ ತಿಕ್ಕಿದಾಗ ಅನುಭವವನ್ನು ತಿಳ್ಕೋಬೇಕಲ್ಲ. ಈ ಎಕ್ಸ್ಪೀರಿಯನ್ಸ್ ಆಗದೇನೆ ನಾನು ಬಿದಿರನ್ನು ಚಿತ್ರಿಸೋದಕ್ಕೆ ಆಗಲ್ಲ. ಆ ಎಕ್ಸ್ಪೀರಿಯನ್ಸಿಗೆ ನನಗೆ 2 ವರ್ಷ ಬೇಕು, ಬಿದಿರು ಚಿತ್ರ ಮಾಡೋದಕ್ಕೆ ಅರ್ಧ ಗಂಟೆ ಸಾಕು. ಸೊ ಏನು ಹೇಳುತ್ತೆ ಅಂತಂದರೆ, ಕಲೆ ನಾನನ್ನದ ಇನ್ನೊಂದಾಗುವುದನ್ನು ಹೇಳ್ತಾರೆ. ಅದಕ್ಕೆ ರೂಪಾಂತರದ ಶಕ್ತಿಯಲ್ಲಿ ಕೊನೆಗೂ ವರ್ತನಾ ಬದಲಾವಣೆ ಎಜುಕೇಷನ್ ಅಂತ ನಾವೆಲ್ಲ ಬಯಟಾಕ ಬಂದಿದ್ದೀವಿ. ಏನಂದರೆ ನಾನನ್ನದ ಇನ್ನೊಂದಾಗುವುದು ಹೇಗೆ ಅಂತ ತಿಳಿಸ್ಕೊಡೋದು. ಅದು ಶಿಕ್ಷಣದ ಕೆಲಸಬಹುದು, ಕಲೆಯ ಕೆಲಸಬಹುದು, ತತ್ವಶಾಸ್ತ್ರದ ಕೆಲಸಬಹುದು. ಅಂಥದ್ದೊಂದು ಮಹತ್ತರವಾದಂಥ ಜರ್ನಿ ನಿಮಗೆ ಜರ್ನಿ. ಮತ್ತೆ ನಮ್ಮಂಥ ಅನೇಕ ಜನ ಇಂಥದ್ದೊಂದು ಕೆಲಸದಲ್ಲಿ ತೊಡಗಿಕೊಳ್ಳೋದಕ್ಕೆ ಬೇಕಾದಂಥ ಸ್ಪೇಸ್ ಮತ್ತೆ ನಿರ್ಮಾಣ ಆಗ್ತಾ ಇದೆ ಅಂತ ಆಶಿಸ್ತಾ, ಅವಕಾಶಕ್ಕಾಗಿ ನಿಮ್ಮೆಲ್ಲರಿಗೂ ವಂದಿಸಿ ನಾನು ಮಾಡಬಹುದು ಅದನ್ನು ಮಾಡಿದೆ. ಹೀಗೆ ಒಂದೊಂದು ವಿಧಾನಕ್ಕೆ ಒಂದೊಂದು ಪುಟ್ಟ ಮಾದರಿಯನ್ನು ನಾವಿಲ್ಲಿ ಇಡ್ತಾ ಇದ್ದೇವೆ. ಮೊದಲು ಸರಳ ಮಾದರಿಯಿಂದ ಕವನ ವಾಚನದಿಂದ ಶುರು ಮಾಡೋಣ. ಇಲ್ಲಿ ಈ ಬೀಸು ಶಿಕ್ಷಕರು ಬಂದು ಒಂದೊಂದು ಕವನವನ್ನು ಓದುತ್ತಾರೆ. ಮೊದಲು ನಿಮ್ಮವರೇ ಆದ ಶಿವಮೊಗ್ಗದ ಸವಿತಾ ನಾಗಭೂಷಣ್ ಅವರು ಬರೆದಂಥ ಒಂದು ಕವನವನ್ನು ಇಲ್ಲಿ ಓದಲಾಗುತ್ತೆ. ಅದಾದ ನಂತರ ಚಿದಾನಂದ ಕೊಡ್ಲಿಕೆರೆ ಅವರು ಬರೆದಂತಹ ಒಂದು ಕವನವನ್ನು ಓದಲಾಗುತ್ತೆ. ಈಗ ಕವನಗಳ ವಾಚನದ ಪ್ರಸ್ತುತಿ. ಜಾರುವುದು ನುಣ್ಣನೆಯ ಹಾವು, ಎದೆ ಎತ್ತರಕ್ಕೂ ಹಾರುವುದು ಪುಟಾಣಿ ಮೀನು. ಬಾ ಪಪ್ಪ ತೋರಿಸುವೆನು. ಸಮಯವಿದೆ ಪಪ್ಪ. ಬೆಟ್ಟವೇರೋಣ ಬಾ ನೀನು. ಅಲ್ಲಿಂದ ಮುಟ್ಟೋಣ ಆಕಾಶ ಚಂದ್ರನನ್ನು. ಮೆಟ್ಟಿಲುಗಳೇ ಬೇಡ, ಜಾರು ಗುಪ್ಪೆಯಾಡುತ್ತಾ ಉರುಳುರುಳಿ ಸೇರಬಹುದು ನೆಲವನ್ನು. ಬಾ ಪಪ್ಪ ತೋರಿಸುವೆನು. ಕರಿಬೇವಿನ ಮರದಲ್ಲಿ ಗುಬ್ಬಿ ಗೂಡು ಕಟ್ಟಿದೆ, ಇಟ್ಟಿದೆ ಪುಟ್ಟ
ಹುಡುಗಾಟಿ ಚೂಟಿ ಖಂಡಿತ ಆಫೀಸರ್ ಆಗಿ ಹೆಸರು ಮಾಡುವಳು. ಅಣ್ಣ ಗಣಿ ಗಣಿತದಲ್ಲಿ ಬಹಳ ಜಾಣ. ಕಂಪ್ಯೂಟರ್ ಸೈನ್ಸ್ ಮುಗಿಸಿ ಖಂಡಿತ ಅಮೆರಿಕಕ್ಕೆ ಹೋಗುವನು. ನಾನು ನಾನು ನೀನು ಒಪ್ಪಿದರೆ ತಾತನಿಗಿಂತ ತುಂಡು ಭೂಮಿಯನ್ನೇ ಉತ್ತುವೆನು ಬಿತ್ತುವೆನು. ಈ ಹಳೆ ಮನೆ ಸಾಕಲ್ಲವೇ? ನಿನ್ನೊಂದಿಗೆ ಕೂತು ಒಂದು ತುತ್ತು ಉಣ್ಣುವೆನು. ಛೀ, ಹುಡುಗಿದಂಡೆಂದು ದೂರವಿರುವಪ್ಪ, ಬೇಜಾರಾಗಲಿರು. ಅಡಿಕೆ ತೆಂಗು ಬಾಳೆಗೆ ನೀರು ಉರುವುದಿಲ್ಲವೇ ನೀನು? ಹೇಳಪ್ಪ, ನಾನು ಆ ಗಿಡಕ್ಕಿಂತ ಕಡಿಮೆ ಏನು? ನೋಡುತ್ತಾ ಇರು, ಒಂದು ದಿನ ನಿನ್ನ ಮೇಲೆ ಕವಿತೆ ಕಟ್ಟುವೆನು. ಕವಿತೆಯ ಬಲದಿಂದಲೇ ಕೊನೆ ತನಕ ಬಾಳುವೆನು. ಕವಿತೆಯ ಬಲದಿಂದಲೇ ಕೊನೆ ತನಕ ಬಾಳುವೆನು. ಸಮಯವಿದೆ ಪಪ್ಪ. ಸಮಯ ಇದೆ ಪಪ್ಪ. ನಗರದ ಹೊರವಲಯದ ಜೂದಲ್ಲಿ ಬಾಬುವಿನ ಕೆಲಸ. ಬಾಬುವಿನ ಕೆಲಸ ಆನೆಯ ಲತ್ತಿ ಎತ್ತುವುದು. ಆನೆ ಲದ್ದಿ ಹಾಕಿದ ಹಾಗೆ ಇವನು ಎತ್ತುತ್ತಲಿರಬೇಕು. ತಡ ಮಾಡುವಂತಿಲ್ಲ. ಜೂದ ಪ್ರತಿಷ್ಠೆಯ ಪ್ರಶ್ನೆ. ಬಂದವರು ಆನೆ ನೋಡುವರು, ಮಕ್ಕಳನ್ನೆತ್ತಿ ಅದೋ ನೋಡು ಆನೆ, ಎರಡೂ ಕಡೆ ಬಾಲ ಹೇಗೆ ನಿಂತಿದೆ ಗಂಭೀರವಾಗಿ. ರಾಜ ಮಹಾರಾಜರು ಆನೆ ಮೇಲೆ ಕೂರುವರು, ನೀನು ಮಾಡುತ್ತೀಯ ಸವಾರಿ ಅನ್ನುವರು. ಮಕ್ಕಳು ನಲಿದಾಡುವರು. ಬಾಬು ಬಣ್ಣ ರಂಗಿಯ ತೊಟ್ಟ ಮಕ್ಕಳನ್ನು ನೋಡುವನು. ಕೈಯಲ್ಲಿ ಲಡ್ಡಿ ಗೆಳಸಿ ಹಿಡಿದಿರುವನು. ಅವನಂದುಕೊಳ್ಳುವನು, ಮರುಜನ್ಮ ಎಂದೊಂದು ಇದ್ದರೆ ಅದು ನನಗೆ ಸಿಕ್ಕರೆ ನಾನಾಗಬೇಕು ಆನೆ. ಗಾಂಭೀರ್ಯದಿಂದ ನಾನಾಡಿಸುತ್ತಿದ್ದರೆ ಸೊಂಡಿಲು ಚಪ್ಪಾಳಿ ತಟ್ಟಿ ಗಿರಿಗಿರಿ ನಿಕ್ಕಬೇಕು ಬಣ್ಣದಂಗಿಯ ಮಕ್ಕಳು. ಆದರೆ ಬಾಬು ಆನೆಯಾದರೆ ಲದ್ದಿ ಎತ್ತುವವರು ಯಾರು? ಬಾಬು ಯಾರಾಗಬೇಕು? ಜಗತ್ತಿನಲ್ಲಿ ಇದು ಅರ್ಥವಾಗಲು ಇನ್ನೆಷ್ಟು ದಿನ ಬೇಕು? ಜಗತ್ತಿನಲ್ಲಿ ಇದು ಅರ್ಥವಾಗಲು ಇನ್ನೆಷ್ಟು ದಿನ ಬೇಕು? ಯೂಸ್ವಲಿ ನಾವು ತರಗತಿ ಕೊಂಡಿದ್ದೆಲ್ಲ ಕತೆ ಹೇಳಿಸೋದಿದ್ರೆ ಯಾರಾದ್ರೂ ಒಬ್ರು ಕತೆ ಹೇಳಿ ಅಂತೀವಿ. ಒಬ್ಬರೇ ಕತೆ ಹೇಳುವಾಗ ಉಳಿದವರಿಗೆಲ್ಲ ಗೊಂದಲ ಶುರುವಾಗುತ್ತೆ. ಕತೆ ಹೇಳೋದು ಸಹ ಒಂದು ಗುಂಪು ಚಟುವಟಿಕೆ ಆದಾಗ ಅದು ಪರಸ್ಪರ ಒಬ್ಬರನ್ನ ಒಬ್ಬರು ಆತುಕೊಳ್ತಾ ವಿಸ್ತರಿಸಿಕೊಳ್ತಾ ಬೇರೆ ಬೇರೆ ಸ್ವರೂಪವನ್ನು ಪಡೆಯುತ್ತೆ. ಅದಕ್ಕೆ ಒಂದು ಪುಟ್ಟ ಮಾಡೆಲ್ ಆಗಿ ಇಲ್ಲಿ 2 ತಂಡಗಳು ಕಥೆಯನ್ನು ಹೋಗ್ತವೆ. ಒಂದನೇ ಕತೆ ಸಫ್ದರ್ ಹಶ್ಮಿ ಅನ್ನುವ ಒಬ್ಬ ರೈಟರ್, ದೆಹಲಿಯ ಪ್ರೊಫೆಸರ್ ಆಗಿದ್ದರು ಅವರು ಬರೆದದ್ದು. ಇನ್ನೊಂದು ಕತೆ ಮಂಡ್ಯದಲ್ಲಿ ವಾಸ ಮಾಡ್ತಾ ಇದ್ದ ಒಬ್ಬ ರೈತ ಹೇಳಿದ ಜಾಗದಲ್ಲಿ. 2 ಕಥೆಗಳ ರೀಡಿಂಗ್ ಈಗ ನಿಮ್ಮ ಮುಂದೆ ನಡೆಯುತ್ತೆ. ಮೊದಲು ರೆಡ್ ಫ್ಲವರ್ ಅನ್ನುವ ಸಪ್ತರಶ್ಮಿಯ ಕಥೆಯನ್ನು ಕೇಳೋಣ. ಕನ್ನಡಕ್ಕೆ ಸುಧಾ ಹಾಡುಗಳ. ಸೂರ್ಯ ಮುಡಿದ ಕೂಡಲೇ ಲೋಕದ ಹೂವೆಲ್ಲ ಅರಳುತ್ತದೆ. ಅದರಲ್ಲಿ ಒಂದು ಕೆಂಪು ಹೂ. ಆ ಕೆಂಪು ಹೂವನ್ನು ಕಂಡರೆ ಸೂರ್ಯನಿಗೆ ಬಹಳ ಇಷ್ಟ. ಸೂರ್ಯನಿಗೂ ಆ ಕೆಂಪು ಹೂವಿಗೂ ಬಹಳ ಫ್ರೆಂಡ್ಶಿಪ್ ಬೆಳೆಯಿತು. ಆ ಕೆಂಪು ಹೂವು ಸೂರ್ಯ ಯಾವ್ಯಾವ ಲೋಕಕ್ಕೆ ಸಂಚರಿಸ್ತಾನೋ ಆ ಲೋಕದ ಹತ್ತೆನೆಲ್ಲ ಕೇಳ್ತಾ ಇತ್ತು. ಒಂದಿನ ಒಂದು ಪುಟಾಣಿ ಹುಳ ಆ ಕೆಂಪು ಹೂವಿನ ಗಂಟಲೊಳಗಡೆ ಸೇರ್ಕೊಂಡ್ಬಿಟ್ಟು. ಹೂವಿಗೆ ನೋವೇ ನೋವು, ಮುಖ ಅಳಿಸೋಕೆ ಆಗಲಿಲ್ಲ. ಸೂರ್ಯ ಬಂದು ಹೂ ಅರಳಲೇ ಇಲ್ಲ. ಸೂರ್ಯ ಬಂದ, ಹುಡುಕ್ತಾನೆ. ಅರೆ, ಕೆಂಪು ಹೂವೇ ಕಾಣ್ತಿಲ್ಲ. ಕೆಂಪು ಹೂವು ಅರಳದೆ ಇದ್ರೆ ನಾನಿವತ್ತು ಡ್ಯೂಟಿನೇ ಮಾಡಲ್ಲ.
ಬೀಸಬೇಕು, ಮೋಡ ಓಡಬೇಕು. ಮೋಡ ಓಡದೇ ಇದ್ರೆ ಗಾಳಿ ಬೀಸೋದೇ ಇಲ್ಲ. ಮೋಡ ನಿಂತು ಬಿಟ್ಟಿದೆ. ಗಾಳಿ ಕೇಳ್ತು, ಅಯ್ಯ ಮೋಡ, ಏನಯ್ಯ ನೀನು ಓಡೋದೇ ಇಲ್ಲ? ನಾನೇ ಓಡ್ಲಿ? ಆ ಸೂರ್ಯ ಮಲ್ಕೊಂಡ್ಬಿಟ್ಟಿದ್ದಾನೆ. ಆ ಕೆಂಪು ಅರದೇ ಇದ್ರೆ ಅವನು ಡ್ಯೂಟಿಗೆ ಹೋಗಲ್ವಂತೆ. ನಾನು ಹೋಗಲ್ಲ ಅಂತ ಹೇಳ್ದ. ನೀನ್ ಓಡಲ್ಲ ಅಂದ್ರೆ ನಾನು ಬೀಸಲ್ಲ, ನಾನು ಸುಮ್ಮನೆ ಇಟ್ಬಿಡ್ತೀನಿ ಅಂತ ಗಾಳಿಯು ಸುಮ್ಮನಾಗ್ಬಿಟ್ಟು. ಚಿಟ್ಟೆ ಹಾರಿ ಬರ್ತಾ ಇತ್ತು. ಸ್ಪಂಜಿನಂತ ಮೆತ್ತರಕ್ಕೆ ಸ್ವರ್ಗದಿಂದ ಅರ್ಜಿ ತಗೊಂಡು ಭೂಮಿಗೆ ಬರುವಂತ ಚಿಟ್ಟೆ. ಅಂತ ಚಿಟ್ಟೆಗೆ ಗಾಳಿ ಬೀಸದೆ ಉಸಿರುಗಟ್ಟೋಯ್ತು. ಗಾಳಿ ಇಲ್ಲದೆ ಚಿಟ್ಟೆ ಹಾರಕ್ಕಾಗತ್ತೆಯೇ? ಚಿಟ್ಟೆ ಹಾರದೇ ಇಲ್ಲ, ಸುಮ್ಮನೆ ಕೂತ್ಬಿಟ್ಟು. ಆಗ ಆ ಚಿಟ್ಟೆನ ನೋಡೋಕೆ ಒಂದು ಕೋಳಿ ಬಂತು. ಕೊಕ್ಕೊ ಕೋಳಿ, ಏನಯ್ಯ ಚಿಟ್ಟೆ ಅಂತ ಹೇಳೋದ್ರಲ್ಲಿ ಉಸಿರು ಕಟ್ ಹೋಯ್ತು. ನೀನ್ ಯಾಕೆ ಹಾಕಿಲ್ಲ ಅಂತ ಕೇಳ್ತು. ಚಿಟ್ಟೆ ಹೇಳ್ತು, ಗಾಳಿ ಬೀಸದೇ ಇಲ್ಲ. ಗಾಳಿ ಹೇಳ್ತು, ಮೋಡ ಓಡ್ತಾ ಇಲ್ಲ. ಮೋಡ ಹೇಳ್ತು, ಸೂರ್ಯ ಮಲ್ಕೊಂಡಿದ್ದಾನೆ. ಸೂರ್ಯ ಹೇಳ್ದ, ಹೂ ಅರಳೇ ಇಲ್ಲ. ಏನು ಮಾಡೋಕ್ಕಾಗದೆ ಎಲ್ಲರೂ ಸುಮ್ಮನೆ ಕೂತ್ಬಿಟ್ವು. ಆಗ ಬಂದಿದ್ದೆ ಒಡ್ರು ಕಪ್ಪೆರಾಯ. ಕಪ್ಪೆರಾಯನ ಬಗ್ಗೆ ಒಂದು ಒಗಟಿದೆ ಗೊತ್ತಾ? ಹಾರಿದ್ರೆ ಹನುಮಂತ, ಕೂಗಿದ್ರೆ ರಾವಣ. ಕಪ್ಪೆ ಕೇಳ್ತು, ಏನೋ ಮಿಸ್ಟರ್ ಕುಗ್ಗು, ಯಾಕೋ ಹಿಂಗ್ ಕುಗ್ಗರು ಪಡ್ಕೊಂಡಿದೀಯಾ? ಕೋಳಿ ಚಿಟ್ಟೆ ತೋರಿಸ್ತು. ಚಿಟ್ಟೆ ಗಾಳಿ ತೋರಿಸ್ತು. ಗಾಳಿ ಮೋಡನ್ ತೋರಿಸ್ತು. ಮೋಡ ಸೂರ್ಯನ್ ತೋರಿಸ್ತು. ಕಪ್ಪೆ ಬಿದ್ದು ಬಿದ್ದು ನಕ್ಕು. ಎಲ್ಲಿದೆಯಾ ನಿನ್ ಬುದ್ಧಿ? ಕೋಳಿ ನಿನಗೆ ಹೊಕ್ಕಿದೆ. ಹಾ, ಹೂವಿನ ಗಂಟಲಲ್ಲಿ ಹುಳ ಇದೆ. ಹುಳನ ನೀನು ಕುಕ್ಕಿ ತೆಗೆದ್ರೆ ಗಂಟಲು ನೋವೆಲ್ಲ ಮಾಯ. ಇಷ್ಟು ಮಾಡಕ್ಕಾಗಲ್ವಾ ಅಂತ ಹೇಳ್ತು. ಸರಿ, ಕೋಳಿ ಹೂವಿನ ಗಂಟ್ಲಲ್ಲಿರೋ ಹುಳನ ತೆಗೀತು. ಹೂವು ಖುಷಿಯಾಗರಡ್ತು. ಹೂ ಅರಳಿದ್ದನ್ನು ನೋಡಿ ಸೂರ್ಯ ಡ್ಯೂಟಿಗೆ ಬಂದ. ಸೂರ್ಯ ಹೊರಗೆ ಬಂದ ತಕ್ಷಣ ಮೋಡ ಕುಣಿತು. ಮೋಡ ಕುಣದ ಕೂಡಲೇ ಗಾಳಿ ಬೀಸಿತು. ಗಾಳಿ ಬೀಸಿದ ಕೂಡಲೇ ಚಿಟ್ಟೆ ಹಾರಿತು. ಎಲ್ಲೋ ಏನೋ ತಪ್ಪಾದಾಗ, ಕೂತು ಕೊರಗುವುದು ಸುಲಭ, ಎಲ್ಲೋ ಏನೋ ತಪ್ಪಾದಾಗ ಕೂತು ಅಳುವುದು ಸುಲಭ. ತಪ್ಪಿನ ಆಳದ ತಳಕ್ಕೆ ಇಳಿದರೆ ಪರಿಹಾರ ಸಿಗುವುದು
ಅವನು ತಕ್ಕೊಂಡೇ ದೇವಲೋಕಕ್ಕೆ ಹೋಯ್ತು. ಆನೆ ಸಮೇತ ರೈತನೂ ದೇವಲೋಕಕ್ಕೆ ಹೋದ. ದೇವೇಂದ್ರನ್ ಕಂಡ್ಕೂಡ್ಲೆ ಬಡ ರೈತನಿಗೆ ಇನ್ನಿಲ್ಲದ ಸಿಟ್ಟು ಬಂದ್ಬಿಡ್ತು. ಯೋ ಏನಯ್ಯ ಬುದ್ಧಿಗಿದ್ದಿ ಇಲ್ವೇನ ನಿನ್ಗೆ? ಬಡವ ನಾನು ಇಷ್ಟಗ್ಲ ಜಾಗದಲ್ಲಿ ಕಪ್ಪು ಹಾಕೊಂಡಿದ್ದೆ. ಈ ನಾನೇ ಬಂದು ಎಲ್ಲದನ್ನು ನಾಶ ಮಾಡ್ಬಿಡ್ತಾರ. ಮಾನವಲ್ಲಿ ಹೇಳಿದ್ರು ಆಯ್ತಾ ನಿಂಗೆ? ಈ ನಾನೇನ ಸರಿಯಾಗಿ ನೋಡ್ಕೊಳ್ಳಿಕ್ ಬರಗಿಲ್ವಾ ಅಂತ ಮುಖ ಬುದ್ಧಿ ನೋಡ್ದೇನೆ ಬಾಯಿ ಒಳಗ್ ಬೈಬಿಟ್ಟ. ದೇವೇಂದ್ರನಿಗೆ ನಗು ಬಂತು. ಪಾಪ ರೈತ ಕಷ್ಟಪಟ್ಟವನೆ. ನನ್ನಾನೆ ಹಿಂಗ್ ಮಾಡ್ಬಿಟ್ಟದೆ. ನೀನ್ ಹೊಲ ಹಾಳಾದ್ರು ನೀನ್ ನೋವು ಮಾಡ್ಕೊಂಬೇಡ, ನಿನ್ನ ಪರಿಹಾರ ಕೊಡ್ತೀನಿ ಅಂತ ಹೇಳಿ ರತ್ನ ವಜ್ರ ವೈಡೂರ್ಯ ಎಲ್ಲ ಗಂಟರಿಸಿ ಅದನ್ನ ಆನೆ ಮೇಲೆ ಏರಿಸಿ ಆ ರೈತನ್ನು ಆನೆ ಮೇಲೆ ಕೂರಿಸಿ ಇವನನ್ನು ಕರ್ಕೊಂಡು ಹೋಗಿ ಅವ್ರ ಮನೆ ಬಿಡ್ಲ ಅಂತ ಹಟ್ಟದಾನೆ ಗಾಡಿ ಮಾಡ್ದ. ಆನೆ ಅವನನ್ನು ಕರ್ಕೊಂಡು ಮನೆಗೆ ಬಂತು. ಸುತ್ತಲೆಲ್ಲ ಊರಲ್ಲಿ ಇಲ್ಲೇ ಸುದ್ದಿ. ಇದ್ದಕ್ಕಿದ್ದಂಗೆ ಆ ರೈತ ಶ್ರೀಮಂತ ಆಗ್ತಾನೆ. ಎಲ್ಲರೂ ಗುಂಪು ಆ ರೈತನ ಹತ್ರ ಬಂದ್ರು. ಏನ್ಲ ಹೆಂಗ್ಲ ಸಿದ್ದು ಇದು ತರಿಸ್ಬಿಟ್ಯಾ ಅಂತ ಕೇಳಿದ್ರು. ರೈತನಿಗೆ ತಡ್ಕಣಕ್ಕಾಯ್ದೆ ಎಲ್ಲ ಹೇಳ್ಬಿಟ್ಟ. ಓ ಪಟ್ಟದಲ್ಲೇ ದಿಗ್ಗಾಮೆಯಾಗಿ ಬರ್ತದೆ. ನಾವು ಅದ್ರ ಬಾಲ ಇಟ್ಕೊಬೋದು, ದೇವಲೋಕಕ್ಕೆ ಹೋಗ್ಬೋದು ಅಂತ ಎಲ್ಲ ಪ್ಲಾನ್ ಮಾಡಿದ್ರು. ನಿಶ್ರಾಂತಿನೇ ಎಲ್ಲರೂ ಗದ್ದೆಗೆ ಹಾಕಿಕೊಂಡು ಕುಳಿತರು. ಪಟ್ಟದಾನೆ ಮತ್ತೆ ಬಂತು. ರೈತ ಓಡೋಗಿ ಅದ್ರ ಬಾಲ ಹಿಡ್ಕೊಂಡ. ಮತ್ತೊಬ್ಬ ಬಂದು ಅದ್ ಕಾಲು ಹಿಡ್ಕೊಂಡ. ಅವನ್ ಕಾಲ್ ಇವನು, ಇವನ್ ಕಾಲ ಅವನು, ಅವನ್ ಕಾಲು ಇವನ್ ಕಾಲ್ ಅವನು. ಹಿಂಗೆ ಎಲ್ಲರೂ ಒಬ್ರು ಕಾಲ ಒಬ್ರು ಇಟ್ಕೊಂಡ್ರು. ಆನೆ ಹಾರೋಕ್ ಶುರುವಾಯ್ತು. ಇನ್ನೇನ್ ದೇವಲೋಕ ಬಂತು ಅನ್ನೋ ಹೊತ್ತಿಗೆ ಈ ಕೆಳಗಿದ್ದಲ್ಲ ಅವ ಈ ಬಾಲ ಹಿಡ್ಕೊಂಡಿದ್ರೆ ಕೇಳ್ದ. ಲೋ ರೈತ, ದೇವಲೋಕದಾಗೆ ನಿಂಗೆ ದೇವೇಂದ್ರ ಎಷ್ಟ್ ಹಣ ಕೊಟ್ಟ ಅಂದ. ಬಾಲ ಇಟ್ಕೊಂಡಿದ್ನಲ್ಲ ರೈತ, ಸುಮಾರು ಇಷ್ಟು ಕೊಟ್ಟಾಗಲ್ಲ ಅಂದ. ಎಲ್ಲರೂ ದಬ 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 ಅಂತ ಬಿದ್ರು. ಪಟ್ಟದಾನೆ ಅದ್ರಾಗೆ, ಇವರೆಲ್ಲ ಇದ್ದಾಗೆ, ಪಟ್ಟದಾನೆ ಅದ್ರಾಗೆ. ಇವರೆಲ್ಲ ಇದ್ದಾಗೆ. ಈಗ ಅಭಿನಯ ಗೀತೆ ಆಕ್ಷನ್ ಸಾಂಗ್ಸ್ ಅಂತ ಕರಿತೀವಲ್ವ, ಅದು ಆಕ್ಷನ್ ಸಾಂಗ್ಸ್ಗಳನ್ನ ಡಿಸೈನ್ ಮಾಡೋದಕ್ಕೆ ಇರುವ ಮೂಲಭೂತ ತಿಳುವಳಿಕೆ ಇಷ್ಟೇ. ಏನಂದ್ರೆ ಕವನಗಳಲ್ಲಿರುವಂಥ ಶಬ್ದಗಳಿದಾವಲ್ಲ, ಆ ಶಬ್ದಗಳ ಒಳಗಡೆ ಚಿತ್ರ ಇರುತ್ತೆ. ಅದನ್ನು ಶಬ್ದ ಚಿತ್ರಗಳು ಅಂತ ಕರೀತೀವಿ. ಆ ಚಿತ್ರವನ್ನೇ ಇಲ್ಲಿ ಹ್ಯೂಮನ್ ಬಾಡಿಯನ್ನು ಪೇಂಟಿಂಗ್ ಆಗಿ ಸಿಕ್ಕರೆ ಏನಾಗುತ್ತೆ, ಕೆಲವು ಕಾರ್ಟೂನ್ ಮಾಡೆಲಿನ ಪೇಂಟಿಂಗ್ ಸಿಗುತ್ತೆ. ಅಂತ ಕೆಲವು ಶಬ್ದ ಚಿತ್ರಗಳನ್ನು ಆಡಿಸುವ ಒಂದು ಸಣ್ಣ ಪ್ರಯತ್ನ ಇದೆ. ಕೈಯಾರ ಕಿಂಗಣ್ಣ ರೈ ಅನ್ನುವ ಒಬ್ಬ ಬಹಳ ಹಿರಿಯ ಕವಿ ಇದ್ರು. ಕೇರಳದಲ್ಲಿ ವಾಸ ಆಗಿದ್ರು ಅವರು. ಕನ್ನಡದ ಅತ್ಯುತ್ತಮ ಕವನಗಳನ್ನು ಮಕ್ಕಳಿಗೆ ನೀಡಿದವರು. ಅವರು ಬರೆದಂತಹ ನೀ ನನಗಿದ್ದರೆ ಇಂಡಿಯ ಕೊಂಡನು 10 ಮಣ
ಕಥೆಯ ಕಥೆ ಏನು ಅಂತ ನೋಡ್ತೇವೆ. ಕಥೆಗೂ ಒಂದು ಕಥೆ ಇರುತ್ತೆ. ಈ ಕಥೆಯ ಕಥೆ ನಮಗೆ ಮೊದಲು ಸಿಕ್ಕಿದ್ದು
ಕ್ರಿಸ್ತಪೂರ್ವ ಶತಮಾನದಲ್ಲಿ ಗುಣಾಢ್ಯನ ಬೃಹತ್ ಕಥೆ ಅನ್ನೋದರಲ್ಲಿ, ಆ ನಂತರ 13ನೇ ಶತಮಾನದ ಪಂಚತಂತ್ರದ ಒಂದು ಉಪಕಥೆಯಾಗಿಯೂ ಬಂದು ಸೇರಿಕೊಂಡಿದೆ. ಇದು ಕಥೆಯ ಕತೆ ಕೇಳಿದರೆ ಏನಾಗತ್ತೆ ಅನ್ನೋದಕ್ಕೆ ಸಂಬಂಧಪಟ್ಟಂತಹ ಕತೆ. ಈ ಕಥೆಯನ್ನು ಕೇಳೋದಲ್ಲ, ನಾವೀಗ ನೋಡ್ತಿದ್ದೀವಿ. ಕಥೆಯನ್ನು ನೋಡೋಕ್ಕೆ ನಿಮ್ಮೆಲ್ಲರನ್ನ ಆಹ್ವಾನಿಸ್ತೇವೆ. ನಮಸ್ಕಾರ. ಹೋಯ್, ನಮಸ್ಕಾರ. ಇವಾಗ ನಾವು ನಿಮ್ಗೊಂದು ಕಥೆ ಹೇಳ್ತಿದ್ದೇವೆ. ಅಲ್ಲ ಕತೆ ತೋರಿಸ್ತಿದ್ದೇವೆ. ಕಥೆ ಕೇಳೋದಿತ್ತು ತಯಾರಿ ಬೇಕು. ನೀವೆಲ್ಲ ತಯಾರಾಗಿದ್ದೀರಾ? ಮತ್ತೆ ಶುರು ಮಾಡೋಣ ಆಗಿದ್ರೆ ಜೋರಾಗಿ ಹೋಗಿ ಮತ್ತೆ. ಕಾಡದಾರಿ ಕಳೆಯೋದಕ್ಕೆ ಹಾಡೊಂದು ಬೇಕು. ದಾಹ ತೀರಿಯೋದಿಕ್ಕೆ ಕಸುವಿರ್ಬೇಕು. ಕಥೆಯ ದಾರಿ ಹಿಡಿಯೋದಕ್ಕೆ ಗುರುತಿರ್ಬೇಕು. ಅಡ್ಡ ದಾರಿ ಹಿಡಿಯದಂತೆ ಅರಿವಿರ್ಬೇಕು. ಜಟ್ಟುಗಟ್ಟಿ ಹೋಗದಂತ ಮನ್ಸಿರ್ಬೇಕು. ಒಂದಾನೊಂದು ಕಾಲದಲ್ಲಿ ಒಂದು ಊರಲ್ಲಿ ಒಬ್ಳು ಅಜ್ಜಿ ಇದ್ಲು. ಅವಳು ಯಾವಾಗ್ಲೂ ಕಥೆ ಹೇಳ್ತಾ ಇರ್ತಿದ್ಲು. ಆ ಅಜ್ಜಿ ಕಥೆ ಕೇಳೋಕೆ ಅಂತ ದೂರದಿಂದ ಜನರು ಬರ್ತಾ ಇದ್ರು. ಆ ಅಜ್ಜಿ ಕೀರ್ತಿ ನಾಡಿನ ಈ ಮೂಲೆಯಿಂದ ಆ ಮೂಲೆವರೆಗೂ ಹಬ್ಬಿತ್ತು. ನಾಡಿನ ಈ ಮೂಲೆಯಲ್ಲಿರೋ ಯುವಕನಿಗೆ ಆ ಅಜ್ಜಿ ಕಥೆ ಕೇಳಬೇಕು ಅಂತ ಆಸೆ ಆಗೋಯ್ತು. ಈ ಅಜ್ಜಿ ಇರೋ ಜಾಗಕ್ಕೆ ಹೋಗ್ಬೇಕು ಅಂದ್ರೆ ಈ ಗುಡ್ಡ ದಾಟಿ ಆ ಗುಡ್ಡ ದಾಟಿ ಅದ್ರ ಆಚೆ ಇರೋ ದೊಡ್ಡ ಕಾಡಿನ ಮೂಲಕ ಹೋಗ್ಬೇಕಿತ್ತು. ಮಧ್ಯದಲ್ಲಿ ಹಸುವೆ ಇದ್ರೆ ಬುದ್ಧಿಬೇಕು ತಿನ್ನೋಕೆ, ಬಾಯಾಸೆ ಆದ್ರೆ ಕುಡಿಯೋಕೆ ನೀರ್ ಬೇಕು. ಈ ಅಜ್ಜಿ ಕಥೆ ಕೇಳ್ಬೇಕು ಅಂದ್ರೆ ನಾಣ್ಯ ಇಟ್ಕೊಂಡಿರ್ಬೇಕು. ಅಂತೂ ಈ ಯುವಕ ಆ ಅಜ್ಜಿ ಕಥೆ ಕೇಳೋದಿಕ್ಕೆ ತಯಾರಾಗಿ ಹೊರಟ. ತಯಾರ. ಮುಂದೇನಾಯ್ತು ಅಂದ್ರೆ ನೀವೇ ನೋಡಿ ಅಲ್ಲ. ನಾವು ಹೊರಡೋಣ ಬನ್ನಿ. ಎಷ್ಟು ನಡೆದ್ರು ಈ ದಾರಿನೇ ಮುಗಿತಾ ಇಲ್ಲ. ಈ ಗುಡ್ಡ ದಾಟಿ ಅಜ್ಜ ಹೇಳಿರೋ ಕಾಡಿಗೆ ಅಜ್ಜಿ ಕಾಡಿಗೆ ಹೋಗ್ಬೇಕಂದ್ರೆ ಈ ಗುಡ್ಡ ದಾಟಿ ಆ ಕಡೆ ಹೋಗ್ಬೇಕು. ಅಯ್ಯೋ ನಡ್ ಹಾಲೆಲ್ಲ ನೋಯ್ತಾ ಇದೆ. ಏನ್ ಮಾಡೋದು? ಸ್ವಲ್ಪ ದೂರ ಹೊಡ್ಬಿಡ್ತೀನಿ ಹೀಗೆ. ಮತ್ತೆ ಲೇಟ್ ಆಗ್ಬಿಡತ್ತೆ. ಅಜ್ಜಿ ಕತೆ ಕೇಳ್ಬೇಕಲ್ಲ. ಬಲ್ಲ
ಸೀದಾ ಇಲ್ಲಿಗೆ ಬರಬೇಕು. ಮಾತಿಗೆ ತಪ್ಪಿದೆ ಅಂದ್ರೆ ಛೆ ಛೆ, ನಿನಗೆ ಮೋಸ ಮಾಡಲ್ಲ ನಾನು. ಎಂತ ದಯಾಳು ನೀನು. ಶಾಂತವು ಪಾಪ ನಿನಗೆ ಮೋಸ ಮಾಡಕ್ಕಾಗತ್ತಾ? ಸರಿ, ಸಾಕು ನಿಲ್ಸು. ಹೊರಡಬೇಕು. ಅವನನ್ನ ಬಿಟ್ಟಿದ್ದೀನಿ. ಅವನೆಲ್ಲಾದ್ರೂ ವಾಪಸ್ ಬರ್ಲಿಲ್ಲ ಅಂದ್ರೆ
ನಿನ್ನನ್ನು ತಿನ್ನಲು ಬಿಡುವ ಮಾತೇ ಇಲ್ಲ. ಆದ್ರೆ ನನಗೊಂದು ಆಸೆ ಇದೆ ಮಾರಾಯ. ಅದನ್ನು ಕೇಳು. ನೀನು ಅಷ್ಟು ದೂರದಿಂದ ಇಲ್ಲಿವರೆಗೂ ಅಜ್ಜಿ ಕತೆ ಕೇಳಕ್ ಬಂದ್ಯಲ್ಲ, ಆ ಕತೆನ ಒಂದೇ ಒಂದ್ಸಲ ಹೇಳೋ, ಕೇಳಿಸ್ಕೊಂಡು ಆಮೇಲೆ ತಿಂತೇನೆ. ನೋಡಲ್ಲ, ಬ್ರಹ್ಮ ರಕ್ಷಸನಿಗೆ ಗಾದೆ ಕೇಳೋ ಆಸೆ. ದೊಡ್ಡನೆಯಿಂದ ತಪ್ಸ್ಕೊಂಡ್ರೆ correct. ಇಲ್ಲ? ಬ್ರಹ್ಮ ರಾಕ್ಷಸ ಕುತ್ಕೋಬಾರ್ದು. ಗಾದೆ ಕೇಳಬೇಕಂದ್ರೆ ಬಂದು ಕುತ್ಕೋಬೇಕು ನೀವು. ಸರಿಯಾಗಿ ಕೇಳಿಸ್ಕೋ. ಹಿಂಗಿಂಗೆ. ಹ್ಞೂ ಅಂತ ಹೇಳು. ಹ್ಞೂ ಅಂತ ಕಥೆ ಹೇಳೋದು ನಾನು. ಹ್ಞೂ ಅನ್ನು. ಹಿಂಗಿಂಗೆ. ಈ ಕಥೆಯ ಪರಮಾರ್ಥ ಏನಂತಂದ್ರೆ ಒಮ್ಮೆ ಭೇಟಿಯಾದವನು ಇನ್ನೊಮ್ಮೆ ಭೇಟಿಯಾದ್ರೆ ಅವನೇ ಒಮ್ಮೆ ಭೇಟಿಯಾದವನು ಇನ್ನೊಮ್ಮೆ ಭೇಟಿಯಾದ್ರೆ ಅವನೇ ನಿನ್ನ ಅಯ್ಯೋ ಅಯ್ಯಯ್ಯೋ ಎಲ್ಲ ಹಾಳಾಗೋಯ್ತು, ಎಲ್ಲ ಮುಗಿದೋಯ್ತು. ನನ್ನ ಆಸೆಯ ಗೋಪುರವೆಲ್ಲ ಕುಸಿದೇ ಹೋಯ್ತು. ಎಂತಾಯ್ತಾ? ಅಯ್ಯೋ, ನೀನ್ ಕಥೆನೇ ಕೇಳಬಾರ್ದು ನಾನು. ಯಾಕೋ? ನೀನೇ ಹೇಳ್ತಿರೋ. ನೀನ್ ನಿನ್ನೆ ಅಜ್ಜಿ ಹತ್ರ ಕತೆ ಕೇಳಕ್ ಹೋಗ್ಬೇಕಾದ್ರೆ ನನಗೆ ಸಿಕ್ಕಿದ್ಯಾ? ಈಗ ಮತ್ತೆ ಅಜ್ಜಿ ಕತೆ ಕೇಳ್ಕೊಂಡು ವಾಪಸ್ ಬರ್ಬೇಕಾದ್ರೆ ಸಿಕ್ಕಿದ್ಯಾ? ಅಂದ್ರೆ ನೀನೀಗ ನನ್ನ ನಾನು ನನ್ನ ಹೇಗೋ ತಿನ್ನಿ ಬಾವಯ್ಯ. ಈಗ ಕೊನೆಯ ಪ್ರಸ್ತುತಿ ಇದು ಗಿವಿಂಗ್ ಟ್ರೀ ಅನ್ನುವಂತಹ ಒಂದು ಕಥೆಯನ್ನು ಆಧರಿಸಿದೆ. ಗಿವಿಂಗ್ ಟ್ರೀ ಅನ್ನುವಂಥ ಕತೆ ಜಗತ್ತಿನ ಎಲ್ಲ ಭಾಷೆಗಳಲ್ಲಿಯೂ ಇದೆ. ಬಹಳ ಪಾಪ್ಯುಲರ್ ಆದಂಥ ಸ್ಟೋರಿ ಇದು. ಒಂದು ಕಥೆಯನ್ನು ಎತ್ಕೊಂಡು ಅದನ್ನು ಡ್ರಾಮಾ ಆಗಿ ರಚನೆ ಮಾಡುವಾಗ ಏನೇನು ಹಂತಗಳಿರುತ್ತೆ, ಎಲ್ಲೆಲ್ಲಿ ನಾವು ಸಂಗೀತ ಸಹಾಯ ತಗೋಬೇಕು, ಎಲ್ಲಿ ನಾವು ಮಾತಿನ ಸಹಾಯ ತಗೋಬೇಕು, ಡೈಲಾಗ್ಗಳ ನಿರ್ಮಾಣದ ಮಧ್ಯದ ವಿವರಗಳೇನು, ಇವನ್ನೆಲ್ಲ ಕಲಿಯುವ ಸಲುವಾಗಿ ಈ ಪ್ರಸ್ತುತಿಯನ್ನು ಸಿದ್ಧಪಡಿಸಲಾಗಿದೆ. ಕಥೆಯನ್ನು ನಾಟಕವಾಗಿಸಿದ ಒಂದು ರೂಪಕ ಇದು ಗಿವಿಂಗ್ ಟ್ರೀ. ಈ ಗಿವಿಂಗ್ ಟ್ರೀ ಕಥೆಯನ್ನು ನಾಟಕವಾಗಿ ನಮಗೆ ಸಿದ್ಧಪಡಿಸಿಕೊಟ್ಟವರು ಸುಧಾ ಅಡುಗಳವರು. ಈಗ ಈ ನಾಟಕವನ್ನು, ಗೀತ ನಾಟಕವನ್ನು ನೋಡೋಣ. ಆ ಮರ ಊರಂಚಿನಲ್ಲಿ ಇತ್ತು. ಅದು ಅಲ್ಲಿಯ ಹುಡುಗನೊಬ್ಬನನ್ನು ಬಹಳ ಹಚ್ಚಿಕೊಂಡಿತ್ತು. ಆ ಹುಡುಗನು ದಿನವೂ ಮರದ ಬಳಿ ಆಟವಾಡಿಕೊಂಡಿದ್ದ. ಮರ
ಬಗ್ಗನಾಗಿದ್ದ. ಆದರೂ ಅವನ ಮುಖದಲ್ಲಿ ಚಿಂತೆ ಹೊಡೆದು ಕಾಣುತ್ತಿತ್ತು. ಮತ್ತೆ ಯಾಕೋ ಚಿಂತೆ? ಸಾಕಾಗಿದೆ ಹಣ್ಣಿನ ಸಂತೆ. ಹಣ ಬೇಕಂತೆ ಮತ್ತೆ? ಹುಡುಗಿ ಸಿಕ್ಕಿರೋಳು ಮತ್ತೆ. ಮದುವೆಯಾಗು ಮತ್ತೆ ಮತ್ತೇಕೆ ಅಂತೆ ಕಂತೆ? ಮದುವೆ ಮುಂಚೆ ಮನೆ ಬೇಕಂತೆ ಮನೆ. ಕಟ್ಟಿ ಬಿಡು ಈಗಲೇ ಮತ್ತೆ? ಕಟ್ಟಿಡು ಈಗಲೇ ಮತ್ತೆ? ಬೇಕಲ್ಲವೇ ಕಂಬ ಹುಲಿ ಜಂತಿ. ಕತ್ತರಿಸಿ ಬಿಡು. ನನ್ನ ರೆಂಬೆ ಕೊಂಬೆಗಳನ್ನ ನಾನಾಗಿ ಬಿಡುವೆ ನಿಮ್ಮ ಪ್ರೇಮ ಸದನ. ವಾಕ್ಯ ನಡೆಯ ಸಂಜೆ. ಮದುವೆಯಾದ ಯುವಕ ಮತ್ತೆ ಕೆಲವು ವರ್ಷ ಮರವನ್ನು ಕಾಣಲು ಬರಲೇ ಇಲ್ಲ. ಆ ಮರವು ಅವನನ್ನು ಕಾಣಲು ಅಪಹರಿಸುತ್ತಲಿತ್ತು. ಪ್ರೀತಿಯ ಲೋಕದ ಪಯಣಿಗಯನ್ನು ಯಾಕೆ ಬರಲಿಲ್ಲ? ರೆಂಬೆ ಕೊಂಬೆಗಳಿಲ್ಲದ ಜೀವ ಕಾಯುತ್ತಲಿರುವುದಲ್ಲ. ಮಹಲನ್ನು ಕಟ್ಟಿದ ರಾಜಕುಮಾರ ಯಾಕೆ ಬರಲಿಲ್ಲ? ಮರದ ಹೊಟ್ಟೆಯ ಗೋಳು ಕಾಯ ಕಾಯುತ್ತಲಿರುವುದಲ್ಲ. ಹೀಗಾಗಿ ಆತ ಬಂದಾಗ ತನ್ನ ಯೌವನವನ್ನು ಕಳೆದುಕೊಂಡು ಬಾ ಬಾ ಕಾಯುತ್ತಿದ್ದೇನಲ್ಲ. ಯಾಕೋ ನನ್ನ ಪ್ರಾಚಾರ್ಯ ಸರಿಯಿಲ್ಲ. ಯಾಕೆ ಈ ವಿಚಾರ? ಮತ್ತೇನಾಯ್ತು? ವ್ಯಾಪಾರದಲ್ಲಿ ಬೇಜಾನ್ ನಷ್ಟವಾಯಿತು. ಮತ್ತೆ ಮುಂದಿನ ನಡಿಗೆ? ನದಿ ಆಚಿನ ಊರಿನ ಕಡೆಗೆ. ಹೋಗು, ಬರುವಾಗ ನಗುತ್ತಾ ಬಾ. ಹೇಗೆ ಹೋಗಲಿ? ಬೇಸರವೇ ನಾವೇ. ನಾವೇ ಆಗುವೆ ನಾನು. ಕಡಿದು ಬಿಡು ನನ್ನನ್ನು.
Thank